Hello students, welcome back to Vignan Academy video number 4 of mechanical properties of solids. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ the potential energy stored in a structure string and the concept of thermal stress. ಅದಾದ್ಮೇಲೆ ಒಳ್ಳೆ ಮಜಾ ಬರ್ತಕ್ಕಂತ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಸೊ ಈಗ ಈ ವಿಡಿಯೋನಲ್ಲಿ ಫಸ್ಟ್ ಟಾಪಿಕ್ ಏನಪ್ಪಾ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಟ್ರಕ್ಚರ್ ಸ್ಟ್ರಿಂಗ್. ಸೊ ನಾರ್ಮಲ್ ಆಗಿ ಈ ತರ ಒಂದು ಸ್ಟ್ರಿಂಗ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಆಕ್ಚುಲಿ ನಾನು ರಬ್ಬರ್ ಬ್ಯಾಂಡ್ ತಗೊಂಡಿದ್ದೀನಿ ನಿಮಗೆ ರಿಯಲಿಸ್ಟಿಕ್ ಆಗಿ ಕಾಣಿಸ್ಲಿ ಅಂತ. ಸೊ ನಾರ್ಮಲ್ ಪ್ರೊಸೀಜರ್, ಇದೇ ಪ್ರೊಸೀಜರ್ ನೀವು ಬೇಕಾದ್ರೆ ಸ್ಟೀಲ್ ವೈರ್ ಕೂಡ ಅಪ್ಲೈ ಮಾಡಬಹುದು. ಸೊ ಈಗ ಈ ಸ್ಟೀಲ್ ವೈರ್ ಮೇಲೆ ಸ್ಟೀಲ್ ವೈರ್ ರಬ್ಬರ್ ಬ್ಯಾಂಡ್ ಮೇಲೆ ಸ್ವಲ್ಪ ವರ್ಕ್ ಅನ್ನ ಮಾಡ್ತೀನಿ. ಸೊ ವರ್ಕ್ ಅನ್ನ ಮಾಡೋದು ಅಂದ್ರೆ ಅದ್ರ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ನ ಮಾಡ್ತೀನಿ. ಐ ಆಮ್ ಡೂಯಿಂಗ್ ಎಕ್ಸ್ಟರ್ನಲ್ ವರ್ಕ್. ಸ್ವಲ್ಪ ಎಕ್ಸ್ಟರ್ನಲ್ ವರ್ಕ್ ಅನ್ನ ಅಪ್ಲೈ ಮಾಡಿದಾಗ ಇದೇನಾಯ್ತು, ಸ್ಟ್ರೆಚ್ ಆಯ್ತು. ಸ್ಟ್ರೆಚ್ ಆದಾಗ ನಾನ್ ಮಾಡಿರ್ತಕ್ಕಂಥ ವರ್ಕ್ ಎಲ್ಲಿಗೋಯ್ತು, ಇಟ್ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸ್ಟ್ರಿಂಗ್. ಸೊ ಈ ಸ್ಟ್ರಿಂಗ್ ಪೊಟೆನ್ಶಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಯ್ತು. ಆ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿರತ್ತೆ, ಅದಕ್ಕೆ ಈಕ್ವೇಶನ್ ಏನು, ಮತ್ತೆ ಅದಾದ್ಮೇಲೆ ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಸೊ ಈಗ ಇದೇ ಸ್ಟ್ರಕ್ಚರ್ ಸ್ಟ್ರಿಂಗ್ ಇಲ್ಲೊಂದು ಮಾಸ್ ನ ಅಟ್ಯಾಚ್ ಮಾಡೋಣ. ಸೊ ಅಂದ್ರೆ ನೀವು ಕ್ಯಾಟರ್ಪಿಲ್ಲರ್ ಯೂಸ್ ಮಾಡ್ತಿರಲ್ಲ, ಸೊ ಒಂದು ಮಾಸ್ ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟ್ರಿಂಗ್ ನ ಎಳೆದು ಬಿಟ್ಟಾಗ ಸೊ ಇದರಲ್ಲಿ ಇರ್ತಕ್ಕಂಥ ಪೊಟೆನ್ಶಿಯಲ್ ಎನರ್ಜಿ ಎಲ್ಲ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಆ ಮಾಸ್ ಏನಾಗುತ್ತೆ, ಪ್ರೊಜೆಕ್ಟೈಲ್ ತರ ಶೂಟ್ ಆಗುತ್ತೆ. ಸೊ ಅದೇ ತಾನೇ ಕ್ಯಾಟರ್ಪಿಲ್ಲರ್ ಅಂತ ನಾವು ಯೂಸ್ ಮಾಡೋದು, ಹಳ್ಳಿ ಕಡೆ ಯೂಸ್ ಮಾಡ್ತಾರಲ್ಲ. ಸೊ ಕ್ಯಾಟರ್ಪಿಲ್ಲರ್ ಅಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಆ ಸ್ಟ್ರಿಂಗ್ ಗೆ ಪೊಟೆನ್ಶಿಯಲ್ ಎನರ್ಜಿನ ಕೊಡ್ತೀವಿ. ಸೊ ಆಮೇಲೆ ಆ ಪೊಟೆನ್ಶಿಯಲ್ ಎನರ್ಜಿನ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಆ ಪ್ರೊಜೆಕ್ಟೈಲ್, ಆ ಮಾಸ್ ನ ಪ್ರೊಜೆಕ್ಟ್ ಆಗೋ ತರ ಶೂಟ್ ಮಾಡ್ತೀವಿ. ಸೊ ದಟ್ ಈಸ್ ಅ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಒನ್. ಸೊ ಮತ್ತೆ ಇದಾದ್ಮೇಲೆ ಥರ್ಮಲ್ ಸ್ಟ್ರೆಸ್ ನ ಡಿಸ್ಕಸ್ ಮಾಡ್ತೀವಿ. ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ. ಮೈ ಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ, ವಿಡಿಯೋ ನಂಬರ್ 4 ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ತಗೊಳ್ಳಿ ಪೆನ್ನು ಪೇಪರು, ನೋಟ್ಸ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಫಸ್ಟ್ ಟಾಪಿಕ್, ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್. ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ in a structured string. Structured string. ನಾನು ಜನರಲೈಸ್ಡ್ ಒಂದು ಈಕ್ವೇಶನ್ ನ ಕೊಡ್ತೀನಿ. ಆಕ್ಚುಲಿ ಈಕ್ವೇಶನ್ ಬಂದು U is equals to half into stress into strain into volume. ಫೈನಲ್ ಈಕ್ವೇಶನ್ ಇದನ್ನು ಡಿರೈವ್ ಮಾಡ್ತೀವಿ, ವಾಲ್ಯೂಮ್ ಇಂಟು ವಾಲ್ಯೂಮ್. ಇದೇ ತರ ಇನ್ನೊಂದಿದೆ. ಸಪೋಸ್ ಈಗ ಇಲ್ಲೆಲ್ಲೋ ಬಿಸಾಕ್ದೆ ಸ್ಟ್ರಕ್ಚರ್ ಸ್ಟ್ರಿಂಗ್, ಎಲ್ಲಿ ಬಿಸಾಕ್ದೆ, ಇಟ್ಸ್ ಓಕೆ, ಬೇರೆ ಕಲರ್ ಇದೆ, ಇಲ್ಲೇ ಇದೆ, ಸಾರಿ. ಸೊ ಈ ಸ್ಟ್ರಕ್ಚರ್ ಸ್ಟ್ರಿಂಗ್ ನ ಎಲಾಬರೇಟ್ ಮಾಡಿದಾಗ ಟೋಟಲ್ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿರುತ್ತೆ, ಯು ಇರುತ್ತೆ. ಅದೇ ವಾಟ್ ಇಸ್ ಅ ಪೊಟೆನ್ಶಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ಒಂದು ಯೂನಿಟ್ ವಾಲ್ಯೂಮ್ಗೆ ಎಷ್ಟು ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗಿದೆ ಅದನ್ನೇ ನಾವು ಎನರ್ಜಿ ಡೆನ್ಸಿಟಿ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಶಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. That is equals to half into stress into strain. So ಬನ್ನಿ, let us start the video. Actual derivation ನ ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಸೊ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಸ್ಟ್ರಿಂಗ್ ನ ಕನ್ಸಿಡರ್ ಮಾಡೋಣ. ನೀವು ಬೇಕಾದ್ರೆ ಎನಿ ಮೆಟೀರಿಯಲ್ ತಗೋಬಹುದು. ಯು ಕ್ಯಾನ್ ಕನ್ಸಿಡರ್ ಸ್ಟೀಲ್ ಆರ್ ರಬ್ಬರ್ ಆರ್ ವಾಟ್ ಎವರ್, ಐರನ್ ಆರ್ ಪ್ಲಾಸ್ಟಿಕ್, ಯಾವುದೇ ಒಂದು ಜನರಲೈಸ್ಡ್ ಎಕ್ಸಾಂಪಲ್ ನ ತಗೊಂತಾ ಇದ್ದೀನಿ. ಅಂಡ್ ಐ ವಿಲ್ ಅಸ್ಯೂಮ್ ದ ಲೆಂತ್ ಆಫ್ ದ ಸ್ಟ್ರಿಂಗ್ ಇಸ್ L and area of cross section is A. ಏರಿಯಾ ಎಷ್ಟಿದೆ, ಎ ಇದೆ, ಇನಿಷಿಯಲ್ ಏರಿಯಾ. ನಾವ್ ವೆನ್ ಐ ಅಪ್ಲೈ ಫೋರ್ಸ್ ಟು ದಿಸ್ ಒನ್, ಇದಕ್ಕೆ ಏನಾದ್ರು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ನಾನು ಎಷ್ಟು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀನೋ ಅಷ್ಟು ಡಿಫಾರ್ಮಿಂಗ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಬೋತ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಸೊ ಯಾಕೆ ಏನು ಇರುತ್ತೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಈ ಫೋರ್ಸ್ ಬರೆದ್ರು ಅಂದ್ರೆ ಡಿಫಾರ್ಮಿಂಗ್ ಫೋರ್ಸ್ ಬರೆದ್ರು ಅಂದ್ರೆ ಅಂಟಿಲ್ ಐ ಕನ್ಸಿಡರ್ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡೋವರೆಗೂ ಇವೆರಡು ಸೇಮ್ ಆಗಿರುತ್ತೆ. ಸೊ ಈಗ ಈ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ there will be the elongation in the string. So a string ಏನಾಗುತ್ತೆ, elongate ಆಗುತ್ತೆ. I'm going to assume delta L is the elongation in the string. So ಹೀಗಿರ್ಬೇಕಾಗಿರ್ತಕ್ಕಂಥ ಸ್ಟ್ರಿಂಗ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಡೆಲ್ಟಾ ಎಲ್ ಅಷ್ಟು elongation ಆಗಿದೆ ಅಂಡ್ ಎಕ್ಸ್ಟರ್ನಲ್ ಫೋರ್ಸ್ ಹಾಗೆ ಇದೆ. ಅಂಡ್ ದಿಸ್ ಇಸ್ ಅ ಚೇಂಜ್ ಇನ್ ದ ಡೈಮೆನ್ಷನ್, ಡೆಲ್ಟಾ ಎಲ್ ಅಷ್ಟು ಚೇಂಜ್ ಆಗಿದೆ. ಸೊ ಒಂದು ಕ್ವಶನ್ ಕೇಳ್ತೀನಿ, is deforming force is a constant force or variable force? That's what my question. So ಚೆನ್ನಾಗಿ ಯೋಚನೆ ಮಾಡಿ ಕೇಳಿ, ಯಾಕಂದ್ರೆ ನೀವು ಆಲ್ರೆಡಿ ಡಿಸ್ಕಸ್ ಮಾಡಿದ್ರಿ ವರ್ಕ್ ಎನರ್ಜಿ ಥಿಯರಮ್ ಚಾಪ್ಟರ್ ಅಲ್ಲಿ. ಸೊ ವರ್ಕ್ ಇಸ್ ಈಕ್ವಲ್ಸ್ ಟು F ಡಾಟ್ S, ಹೌದಾ? ವರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಯಾವುದಕ್ಕೆ? ಫಾರ್ ದ ಕಾನ್ಸ್ಟೆಂಟ್ ಫೋರ್ಸ್. ಅದೇ ಫೋರ್ಸ್ ಏನಾದ್ರು ವೇರಿಯಬಲ್ ಆಗಿದ್ರೆ ವರ್ಕ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ F ಡಾಟ್ ds ತಗೋಬೇಕಾಗುತ್ತೆ. ದಿಸ್ ಇಸ್ ಅಪ್ಲಿಕಬಲ್ ಫಾರ್ ವೇರಿಯಬಲ್ ಫೋರ್ಸ್. ಮೇಲೆ ಇರೋದು ದಿಸ್ ಇಸ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ಇದನ್ನ ಯಾಕೆ ಸರ್ ಈಗ ಹೇಳ್ತಿದ್ರಿ, ಸುತ್ತಿ ಅಲ್ಲ. ಸೊ ಈಗ ಈ ಫೋರ್ಸ್, ಡಿಫಾರ್ಮಿಂಗ್ ಫೋರ್ಸ್
ಅಥವಾ ರೀಸ್ಟೋರಿಂಗ್ ಫೋರ್ಸ್, ಎರಡು ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಈ ರೀಸ್ಟೋರಿಂಗ್ ಫೋರ್ಸ್ ಇಸ್ ಅ ವೇರಿಯಬಲ್ ಫೋರ್ಸ್ ಆರ್ ಕಾನ್ಸ್ಟೆಂಟ್ ಫೋರ್ಸ್? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ರೀಸ್ಟೋರಿಂಗ್ ಫೋರ್ಸ್ ಆಪೋಸಿಟ್ ಇರುತ್ತೆ, ದಿಸ್ ಇಸ್ ಅ ಡಿಫಾರ್ಮಿಂಗ್ ಫೋರ್ಸ್. ನೋಡಿ ಇಲ್ಲಿ ಯಂಗ್ಸ್ ಮಾಡ್ಯುಲಸ್ ನ ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಬರೀಬಹುದಾ? ಸೊ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ divided by strain, that is delta L. L numerator ಗೆ ಹೋಗುತ್ತೆ. In other words, F is equals to YA delta L whole divided by L. So ಈ ಮೂರು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಫೋರ್ಸ್ ಆಕ್ಟಿಂಗ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಎಲ್. ಅಂದ್ರೆ ಈ ಡೆಲ್ಟಾ ಎಲ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫೋರ್ಸ್ ಕೂಡ ವೇರಿ ಆಗ್ತಾ ಇರುತ್ತೆ. ಆಬ್ವಿಯಸ್ಲಿ ನಾವು ಜಾಸ್ತಿ ಫೋರ್ಸ್ ಕೊಟ್ರೆ ತಾನೇ ಜಾಸ್ತಿ ಡೆಲ್ಟಾ ಎಲ್ ಆಗೋದು, ಕಮ್ಮಿ ಫೋರ್ಸ್ ಕೊಟ್ರೆ ಕಮ್ಮಿ ಡೆಲ್ಟಾ ಎಲ್ ಆಗುತ್ತೆ. ಹಾಗಾಗಿ ಸೊ ದಿಸ್ ಇಸ್ ಅ ವೇರಿಯಬಲ್ ಫೋರ್ಸ್. ವೇರಿಯಬಲ್ ಫೋರ್ಸ್ ಅಂದ್ರೆ ನಾವು ಇಂಟಿಗ್ರೇಷನ್ ಟೆಕ್ನಿಕ್ ನ ಯೂಸ್ ಮಾಡಬೇಕು. ನಾವು ವಾಟ್ ಐ ಡೂ ಇಸ್ ಜನರಲೈಸ್ಡ್ ಆಗಿ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ, ಅಂದ್ರೆ ಇನಿಷಿಯಲ್ ಸಿಚುವೇಶನ್ ಇಂದ ಫೈನಲ್ ಸಿಚುವೇಶನ್ ಗೆ ಹೋಗ್ಬೇಕಾದ್ರೆ ಇಂಟರ್ಮೀಡಿಯೇಟ್ ಸ್ಟೆಪ್ ಒಂದು ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಇನ್ ಬಿಟ್ವೀನ್ ದೋಸ್ ಟೂ ಸ್ಟೆಪ್ಸ್, ಅಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಕಂಡೀಷನ್, ಇನಿಷಿಯಲ್ ಇಂದ ಫೈನಲ್ ಕಂಡೀಷನ್ ಗೆ ಹೋಗೋಕ್ಕಿಂತ ಮೊದಲು ಯಾವುದೋ ಒಂದು ಇಂಟರ್ಮೀಡಿಯೇಟ್ ಸ್ಟೇಟ್ ನ ಕ್ರಾಸ್ ಮಾಡಬೇಕು. ಆ ಸಿಚುವೇಶನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ. ಇಂಟರ್ಮೀಡಿಯೇಟ್ ಇಲ್ಲಿಂದ ಇಲ್ಲಿಗೆ ಹೋಗೋ ಪ್ರೊಸೀಜರ್ ಮಧ್ಯದಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ರೆ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅಂದ್ರೆ ಎಕ್ಸ್ ಚೇಂಜ್ ಇನ್ ದ ಲೆಂತ್ ಆಗಿದೆ. ದಟ್ ಎಕ್ಸ್ ವೇರೀಸ್ ಫ್ರಮ್ 0 to ಡೆಲ್ಟಾ ಎಲ್. ಅರ್ಥ ಆಯ್ತಾ ಲಾಜಿಕ್? ಎಕ್ಸ್ ವೇರೀಸ್ ಫ್ರಮ್, ಈ ಪೋರ್ಷನ್ ಎಲ್ಲ ಅರೇಂಜ್ ಮಾಡ್ತೀನಿ, ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ. ದ ಫೋರ್ಸ್ ಆಕ್ಟಿಂಗ್, ದ ರೀಸ್ಟೋರಿಂಗ್ ಫೋರ್ಸ್ is a variable force and x varies from x is equals to 0 to x is equals to delta L. ಅಂದ್ರೆ ಫೈನಲ್ ಪ್ರೊಸೀಜರ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಡೆಲ್ಟಾ ಎಲ್, ಇನಿಷಿಯಲ್ ಸಿಚುವೇಶನ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ 0. ಸೊ ಈಗ ಈ ಇಂಟರ್ಮೀಡಿಯೇಟ್ ಅಲ್ಲಿ ನಾನು ಏನಾದ್ರು ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಲೆಟ್ ಅಸ್ ಅಸ್ಯೂಮ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಇಂಟರ್ಮೀಡಿಯೇಟ್ ಪೊಸಿಷನ್ ಅಲ್ಲೇ, ಇಂಟರ್ಮೀಡಿಯೇಟ್ ಸ್ಟೆಪ್ ಅಲ್ಲೇ ಇನ್ ಬಿಟ್ವೀನ್ ದೀಸ್ ಟು ಸಿಚುವೇಶನ್ ಸ್ವಲ್ಪ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಎಲಾಂಗೇಷನ್ ಡಿ ಎಕ್ಸ್ ಆಗತ್ತೆ ಅಂತ ಅನ್ಕೊಳ್ಳೋಣ. ಸೊ ಇನ್ಫೈನಿಟ್ಲಿ ವೆರಿ ಸ್ಮಾಲ್ ಸ್ಟೆಪ್, ತುಂಬಾ ಸ್ಮಾಲ್ ಸ್ಟೆಪ್ ನ ತಗೊಂತಾ ಇದ್ದೀನಿ. ಸ್ವಲ್ಪ ಬೇಕಾದ್ರೆ ಕ್ಲಿಯರ್ ಆಗಿ ಬರೀತೀನಿ ನೋಡಿ. ಇದೇನಿದು ಎಕ್ಸ್, ಇಲ್ಲಿಂದ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ, ಅದನ್ನ ಡಿ ಎಕ್ಸ್ ಅಂತ ಕರಿತೀನಿ. ಸೊ ಅದರ ಡಿ ಎಕ್ಸ್ 0 ಇಂದ ಡಿ ಎಕ್ಸ್ ಇನ್ಫೈನೈಟ್ ಸ್ಟೆಪ್ಸ್ ಮಾಡಿದ್ರೆ ನಂಗೆ ಡೆಲ್ಟಾ ಎಲ್ ಎಲಾಂಗೇಷನ್ ಆಗತ್ತೆ. ಈಗ ಈ ಸಿಚುವೇಶನ್ ಅಲ್ಲಿ ನಾರ್ಮಲ್ ಆಗಿ ನಿಮಗೆ ಫೋರ್ಸ್ ಗೆ ಇಕ್ವೇಶನ್ y is equals to f divided by a delta L divided by L. In other words, f is equals to ya delta L divided by L. Delta L is the elongation in this overall situation. But illi force ಯಾವ ತರ ಇರುತ್ತೆ? The restoring force at intermediate position ಅಥವಾ intermediate state ಎಷ್ಟಿರತ್ತಪ್ಪ ಅಂದ್ರೆ f is equals to y constant, it is a characteristics of material, a constant divided by L is a constant, and ಈ ಸಿಚುವೇಶನ್ ಅಲ್ಲಿ ಎಲಾಂಗೇಷನ್ ಎಷ್ಟಿದೆ, ಇದು ಫೈನಲ್ ಸಿಚುವೇಶನ್ ಗೆ ಈ ಫೋರ್ಸ್ ಆಗತ್ತೆ. ಈ ಸಿಚುವೇಶನ್ ಅಲ್ಲಿ ಎಲಾಂಗೇಷನ್ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಎಲಾಂಗೇಷನ್ ಇನ್ ದಿಸ್ step is, in this situation is x, and the x value varies from 0 to delta L. I hope you understood. ಅರ್ಥ ಆಯ್ತು ಅಂತ ಅನ್ಕೊಂತಿದ್ದೆ, ಕನ್ಫ್ಯೂಸ್ ಆಗಬೇಡಿ. ಈ ಸಿಚುವೇಶನ್ ಅಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಎಲಾಂಗೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ದಿಸ್ ಇಸ್ ಅ ಜನರಲ್ ಈಕ್ವೇಶನ್ ಡೆಲ್ಟಾ ಎಕ್ಸ್. ಬಟ್ ಇಂಟರ್ಮೀಡಿಯೇಟ್ ಸಿಚುವೇಶನ್ ಅಲ್ಲಿ, ಈ ಸಿಚುವೇಶನ್ ಅಲ್ಲಿ ಡೆಲ್ಟಾ ಎಲ್ ಎಷ್ಟಿದೆ, ಚೇಂಜ್ ಇನ್ ದ ಲೆಂತ್ ಎಷ್ಟಿದೆ, ಎಕ್ಸ್ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಇದ್ರ ಬದಲು ಎಕ್ಸ್ ಬರ್ದಿದ್ದೀನಿ ಅಷ್ಟೇ. ಅಂಡ್ ಎಕ್ಸ್ ವ್ಯಾಲ್ಯೂ ವೇರೀಸ್ ಫ್ರಮ್ 0 to L. f value ವೇರಿ ಆಗತ್ತೆ, ಡೆಲ್ಟಾ x ವ್ಯಾಲ್ಯೂ ಕೂಡ ವೇರಿ ಆಗತ್ತೆ. Now the work done, the small amount of work done in small displacement is dw is equals to f dot dx ಅಲ್ಲ, f dot dx ಆಗತ್ತೆ. ಇಲ್ಲಿ ಫೋರ್ಸ್ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಅಂಡ್ ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್, ಈ ಸಿಚುವೇಶನ್ ಅಲ್ಲಿ ಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಅದನ್ನ ಅಲ್ಲಿ ತಗೊಂತಾ ಇದೆ. ಸೊ ಟೋಟಲ್ ವರ್ಕ್ ಡನ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ವರ್ಕ್ ಡನ್ ಆಗಿದೆ ಇದನ್ನ ಇಂಟಿಗ್ರೇಟ್ ಮಾಡಿ. ದಿಸ್ ಇಸ್ ದ ವರ್ಕ್ ಡನ್ ಇನ್ ದ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಆ ತರ ಡಿಸ್ಪ್ಲೇಸ್ಮೆಂಟ್ಸ್
x is equal to 0 to x is equal to delta L ವರೆಗೂ ಹಾಕ್ತಿದ್ರೆ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಟೋಟಲ್ ವರ್ಕ್ ಡನ್ ಸಿಗುತ್ತೆ. The total work done in displacing the string from x is equal to 0 to x is equals to delta L is, that is W is equals to integration of dW, that is equals to integration of F dot dx dot cos 0. I mean same direction ಅಲ್ಲಿ ಆಗ್ತಿರೋದನ್ನ ಫೋರ್ಸ್ ಈ ಕಡೆಗೆ ಆಗ್ತಿದೆ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅದೇ ಕಡೆಗೆ ಆಗ್ತಿದೆ, ಹಾಗಾಗಿ ಡಾಟ್ ಯು ಕ್ಯಾನ್ ರಿಮೂವ್. ಆಕ್ಚುಲಿ ಇದನ್ನ F dx cos theta ಅಂತ ಬರೀಬೇಕಾಗುತ್ತೆ. cos theta F dx cos of theta, cos 0 1 ಅದನ್ನ ಇಗ್ನೋರ್ ಮಾಡ್ತಾ ಇದೀನಿ, dx. So x value varies from 0 to x is equals to delta L, initial, final. So f values na substitute ಮಾಡ್ತೀನಿ. x is equal to integration from x is equal to 0 to x is equal to delta L. F value is ya divided by L into x with respect to x. you know constant, ಹಾಗಾಗಿ integration ಇಂದ ಆಚೆ ಕಿತ್ತಾಕೋಣ, ya divided by L. Am I right? What is the integration of x with respect to x? That is x square by 2. Constants ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ya divided by L, x square divided by 2. The limits varies from x is equal to 0 to x is equal to delta L. So let us substitute the limits. W is equals to ya divided by 2L. First upper limit ಮತ್ತೆ lower limit. Lower limit 0 ಇರೋದ್ರಿಂದ delta L whole square is a work done, and whatever the work done appears as a potential energy. at last ಅಲ್ಲಿ substitute ಮಾಡ್ತೀನಿ. So that is equals to, ಇದಕ್ಕೊಂದು ಆಪರೇಷನ್ ಮಾಡೋಣ ನೋಡಿ, multiply and divided by L ಅಂತ ಬರ್ಕೊಂತೀನಿ. ಲೆಂತ್ ಈ L ನ ಸೇರಿಸಿ delta L by L whole square ಅಂತ ಬರೀಬಹುದು. ya divided by 2 into delta L divided by L whole square, delta L square divided by L square and whole square ಅಂತ ಬರೀತೀನಿ into L. So ನೋಡಿ ಇವನು ಯಾರಿದು, delta L by L. It is nothing but strain in the material, and A into L, area of cross section into length, that is nothing but volume. So ಹಾಗಾದ್ರೆ ಇವರಿಬ್ಬರನ್ನು ಸೇರಿ ವಾಲ್ಯೂಮ್ ಅಂತ ಬರೀಬಹುದು, ಇವನ್ನ ಸೇರಿ ಸ್ಟ್ರೈನ್ ಅಂತ ಬರೀಬಹುದು. That is y divided by 2 into strain square, strain whole square into A into L. ಇವರಿಬ್ಬರನ್ನು ಸೇರಿಸಿ ವಾಲ್ಯೂಮ್ ಅಂತ ಬರೀಬಹುದು. volume of the material. So stretch ಆದ್ಮೇಲೆ ವಾಲ್ಯೂಮ್ ತಗೋಬೇಕಾ, ಸ್ಟ್ರೆಚ್ ಇನಿಷಿಯಲ್ ಅಂದ್ರೆ ಇನಿಷಿಯಲ್ ವಾಲ್ಯೂಮ್ ತಗೋಬೇಕಂದ್ರೆ ವಾಲ್ಯೂಮ್ ಇಸ್ ಕನ್ಸರ್ವ್ಡ್. ಇಲ್ಲಿ ವಾಲ್ಯೂಮ್ ಏನಿರುತ್ತೋ ಇಲ್ಲೂ ಅಷ್ಟೇ ಇರುತ್ತೆ. ಆಕ್ಚುಲಿ ಪಾಯ್ಸನ್ಸ್ ರೇಷಿಯೋ ಪ್ರಕಾರ ಇದನ್ನ ಎಳೆದ್ರೆ ಈ ಥಿಕ್ನೆಸ್ ಕಮ್ಮಿ ಆಗುತ್ತೆ, ಹೌದಾ? ಇದನ್ನ ಎಳೆದ್ರೆ ಥಿಕ್ನೆಸ್ ಕಮ್ಮಿ ಆಗುತ್ತೆ, ಮೋರ್ ಆರ್ ಲೆಸ್ ವಾಲ್ಯೂಮ್ ಸೇಮ್ ಬರುತ್ತೆ. ಕಮಿಂಗ್ ಬ್ಯಾಕ್, ಸ್ವಲ್ಪ ಡಿವಿಯೇಷನ್ ಇರುತ್ತೆ 0.05%, ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಮಾಡಿಸಿದ್ವಿ. ಸೊ ಇಷ್ಟು ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. This amount of work done is stored in the form of potential energy. ಆಯ್ತಾ ಇದು? ಸೊ ನಾನು ಇಲ್ಲಿ ರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. Done. Yeah, whatever the work done is to work ಯಾವ ತರ appear ಆಗತ್ತೆ, that appears as a potential energy U of the system. So ಇದನ್ನ ಸ್ವಲ್ಪ ಆಪರೇಷನ್ ಮಾಡಿ half into y into strain square ನ strain into strain ಅಂತ ಬರ್ಕೊಂತೀನಿ. This Young's modulus into strain into final ಆಗಿ ಇಲ್ಲೊಂದು ವಾಲ್ಯೂಮ್ ಇದೆ, ವಾಲ್ಯೂಮ್. ಸೊ ನೋಡಿ ಇಲ್ಲಿ Young's modulus into strain, y is equals to stress divided by strain. So ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ y into strain ನ ಏನಂತ ಬರೀಬಹುದು, ಸ್ಟ್ರೆಸ್ ಅಂತ ಬರೀಬಹುದು. The potential energy is half into y into strain ನ ಸ್ಟ್ರೆಸ್ ಅಂತ ಬರೀತೀನಿ. Stress into strain into volume. So that's the final equation ನಮಗೆ ಬೇಕಾಗಿರೋದು. The total potential energy stored in a stretch spring is given by half into stress into strain into volume. ಆಯ್ತಾ? ನೋಟ್ ಮಾಡ್ಕೋಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. half into stress into strain. ಆಯ್ತಾ? ನೆಕ್ಸ್ಟ್ ಇಸ್ ಇದಕ್ಕೆ ಸ್ವಲ್ಪ ಅಪ್ಡೇಟ್ ಮಾಡೋಣ. ಎನರ್ಜಿ ಡೆನ್ಸಿಟಿ, ದ ಪೊಟೆನ್ಷಿಯಲ್ ಎನರ್ಜಿ ಡೆನ್ಸಿಟಿ. ಪೊಟೆನ್ಷಿಯಲ್ ಎನರ್ಜಿ ಡೆನ್ಸಿಟಿ ಅಂದ್ರೆ ಏನು? ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಇದ್ರ ಮೇಲೆ 2023 ಅಲ್ಲಿ ನೀಟ್ ಅಲ್ಲಿ ಒಂದು ಕ್ವಶನ್ ಬಂದಿದೆ, ನಾನು ಡಿಸ್ಕಸ್ ಮಾಡ್ತೀನಿ. half into stress into strain. That's it. ನೋಟ್ ಮಾಡ್ಕೊಳ್ಳಿ. ಡಿರೈವೇಶನ್ ಬೋರ್ಡ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ 2 marks 3 marks ಕೇಳ್ತಿರ್ತಾರೆ. ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ದ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ. ಡನ್. ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಫ್ರಮ್ ನೀಟ್ 2023 ಮಣಿಪುರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಮಣಿಪುರ್ನಲ್ಲಿ ಸಪರೇಟ್ ಎಕ್ಸಾಮ್ ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿ ಬಂತು.
ಅಫ್ಕೋರ್ಸ್ ಎಂಟೈರ್ ನೇಷನ್ ಒಂದೇ ಸತಿ ಕಂಡಕ್ಟ್ ಮಾಡ್ತಾರೆ, ಏನಾದ್ರು ಕ್ಲಾಶಸ್ ಆದಾಗ ಅಥವಾ ಎಕ್ಸಾಮ್ ಕಂಡಕ್ಟ್ ಆಗದೆ ಹೋದಾಗ ಸಪರೇಟ್ ಆಗಿ ಇನ್ನೊಂದು ಎಕ್ಸಾಮ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಆ ಥರ ಎಕ್ಸಾಮ್ ಸುಮಾರು ಸತಿ ನಡೆದಿದೆ. ಸೊ ಇವನ್ ನೀಟ್ ಎಕ್ಸಾಮ್ ಕೂಡ ಐ ಥಿಂಕ್ 2000 ನಾಟ್ ಶೂರ್ ಇಯರ್ ನೆನಪಿಲ್ಲ, 2 ಸತಿ ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾ ಒಂದ್ ಸತಿ ಮಾಡಿದ್ರೆ, ಕರ್ನಾಟಕ ಸಪರೇಟ್ ಆಗಿ ಒಂದ್ ಸತಿ ಮಾಡಿದ್ದಾರೆ. It's common. So next question is from NEET 2023. NEET 2023 Manipur. So the question is the amount of, simple question, faltu question anta ankobodu, next barta barta ಸ್ವಲ್ಪ update ಮಾಡ್ತೀನಿ. So the amount of elastic potential energy, the amount of elastic potential energy per unit volume of steel wire of length 100 centimeter to 100 centimeter when stretched to 1 millimeter is given. Young's modulus of the steel is 2 into 10 power 11 Newton per meter square. Young's modulus ಕೊಟ್ಟಿದ್ದಾರೆ, delta L ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, and also Young's modulus ಕೊಟ್ಟಿದ್ದಾರೆ ಅಷ್ಟೇ. We need to find out the potential energy per unit volume, ಅಂದ್ರೆ energy density, potential energy density. ಆಪ್ಷನ್ ಬೇಕಾದ್ರೆ ಕೊಡ್ತೀನಿ, 10 power 11, ಆಪ್ಷನ್ ಬಿ 10 power 17, ಆಪ್ಷನ್ ಸಿ 10 power 7, ಆಪ್ಷನ್ ಡಿ 10 power 5. ಪಾಸ್ ಮಾಡಿ, ನೋಟ್ ಮಾಡಿ, ಸಾಲ್ವ್ ಮಾಡಿ ಕ್ವಶನ್. ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1. ಅರೆ ಸಿಂಪಲ್ ಕ್ವಶನ್ ಕಾಣು, ಇದಕ್ಕಿಂತ ಸಿಂಪಲ್ ನಾನು ತರಕ್ಕಾಗಲ್ಲ ಕ್ವಶನ್, ಆಯ್ತಾ? ಡನ್, ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್. So the potential energy stored per unit volume is equals to half into stress into strain. So stress illa, strain kottidare. Delta L is kottidare 1 millimeter and L is 1 meter. 100 centimeter kottidare, 1 meter kottidare. Idanna 10 power minus 3 meter anta ತಗೊಂಡಿದ್ದೀನಿ. strain ಸಿಕ್ತು, ಬಟ್ ಸ್ಟ್ರೆಸ್ ಇಲ್ವಲ್ಲ ಸರ್, ಏನ್ ಮಾಡೋದು? ಸೊ ಸ್ಟ್ರೆಸ್ ಕೊಟ್ಟಿಲ್ಲ, ಹಾಗಾಗಿ ಯಂಗ್ಸ್ ಮಾಡ್ಯುಲಸ್ ನ ಯೂಸ್ ಮಾಡೋಣ. ಯಂಗ್ಸ್ ಮಾಡ್ಯುಲಸ್ is equal to stress divided by strain. So stress na nanu Young's modulus into strain anta bariboda. Strain, that is equals to stress. Ade tane ನಾವು derivation ಅಲ್ಲಿ ಮಾಡಿದ್ದು. So ಈ stress na Young's modulus into strain anta ಬರ್ಕೊಂತೀನಿ. So U divided by volume, that is potential energy per unit volume. U divided by V is equals to half into stress na Young's modulus into strain, ಮತ್ತೆ ಇನ್ನೊಂದು ಸ್ಟ್ರೈನ್ ಇದೆ, ಹಾಗಾಗಿ ಹೋಲ್ ಸ್ಕ್ವೇರ್ ಮಾಡಿಬಿಡೋಣ, ನಥಿಂಗ್ ಟು ವರಿ. ಹಾಫ್ ಇಂಟು Young's modulus 2 into 10 power 11 into strain that is delta L by L 10 power minus 3 whole divided by 1 whole to the power of 2. delta L divided by L 1 millimeter, ಇದು ಏನಾಗಿದೆ 1 meter ಆಗಿದೆ, 100 centimeter ಅಂದ್ರೆ 1. So this is equals to, ಇದನ್ನ ನಾನು ಸ್ಕ್ವೇರ್ ಮಾಡ್ಕೊಂಡ್ರೆ 10 power minus 6 ಆಗುತ್ತೆ, ಡೈರೆಕ್ಟ್ ಆಗಿ ಬರ್ಕೊಂತಾ ಇದ್ದೀನಿ. So that is 2 cancel ಆಗುತ್ತೆ, that is you are going to get 10 power 11 minus 10 power 6 is 10 power 5 is a potential energy per unit volume, joule per meter cube. SI units ಕೊಟ್ಟಿಲ್ಲ, nothing to worry. So millimeter is dash in joule per meter cube. ಬೇಕಾದ್ರೆ ನಾನೇ ಆಡ್ ಮಾಡ್ತೀನಿ. The option D is the right answer. ನೋಟ್ ಮಾಡ್ಕೊಳ್ಳಿ, ನಾನು ಮುಂದಿನ ಪ್ರಶ್ನೆಗೆ ಹೊರಳಿದ್ದೇನೆ. ಕ್ಯಾಟರ್ಪಿಲ್ಲರ್ ಪ್ರಾಬ್ಲಮ್ ಆಲ್ರೆಡಿ ಹೇಳಿದ್ನಲ್ಲ. ಸೊ ಈಗ ಇಷ್ಟು ಪೊಟೆನ್ಶಿಯಲ್ ಎನರ್ಜಿ, ಯಾವ್ದಾದ್ರು ಒಂದು ಸ್ಟ್ರಿಂಗ್ ನ ಎಳೆದು ಏಕ್ ಚಾಕ್ ಅಂತ ಎಳೆದು ಇಲ್ಲೊಂದು ಮಾಸ್ ನ ಅಟ್ಯಾಚ್ ಮಾಡ್ತೀನಿ. ಜಸ್ಟ್ ಅಸ್ಯೂಮ್ ಒಂದ್ ಕಡೆ ಎಂಡ್ ನ ಒಂದ್ ಸ್ಮಾಲ್ ಮಾಸ್ ನ ಅಟ್ಯಾಚ್ ಮಾಡ್ತೀನಿ. ಸೊ ಈಗ ಸಡನ್ ಆಗಿ ಬಿಟ್ರೆ, ನನ್ಗೆ ತಗಲ್ದು ಸಡನ್ ಆಗಿ ಬಿಟ್ರೆ ಆ ಪ್ರೊಜೆಕ್ಟೈಲ್, ಆ ಮಾಸ್ ಏನಾಗುತ್ತೆ, ಪ್ರೊಜೆಕ್ಟ್ ಆಗತ್ತೆ. ಈಗ ಅದ್ರ ಮಾಸ್ ಕೊಟ್ಟಿದ್ರೆ ಅದ್ರ ಕೈನೆಟಿಕ್ ಎನರ್ಜಿ ಪೂರ್ತಿ ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿಯ ಕನ್ವರ್ಟ್ ಮಾಡಿದ್ರೆ ಅದ್ರ ವೆಲಾಸಿಟಿ ಕೂಡ ಫೈಂಡ್ ಔಟ್ ಮಾಡಬಹುದು. ಅದ್ರ ಮೇಲೆ ಒಂದು ಕ್ವಶನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಸೊ ಫ್ರಮ್ DC ಪಾಂಡೆ ಬುಕ್ ಅಲ್ಲಿ ಒಂದು ಸೂಪರ್ ಆಗಿರೋ ಕ್ವಶನ್ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಎಕ್ಸಾಂಪಲ್ ಆಕ್ಚುಲಿ ಅದು ನೋಡಿ. ನೀವೇನಾದ್ರು ಬುಕ್ ಬೇಕಾದ್ರೆ DC ಪಾಂಡೆದು ನೀಟ್ ಬುಕ್ ಇದೆ, ಅದನ್ನ ತಗೊಳ್ಳಿ. ನೀಟ್ ಓದ್ತಿರೋ ಮಕ್ಕಳು, JEE ಓದ್ತಿರೋರು ಅದಕ್ಕೆ ಸಪರೇಟ್ ಬುಕ್ ಇದೆ, ನಾನು ಆಲ್ರೆಡಿ ತೋರಿಸಿದೆ, ಸುಮಾರು ಲೆಕ್ಚರ್ಸ್ ಅಲ್ಲಿ ತೋರಿಸಿನಿ. ದಿಸ್ ಇಸ್ ಅ JEE ಬುಕ್. ಇದೇ ಆಥರ್ದೆ ನೀಟ್ ಸಪರೇಟ್ ಬುಕ್ ಇದೆ, ಅರಿಹಾನ್ ಪಬ್ಲಿಕೇಶನ್ಸ್. ಅದನ್ನ ಬೇಕಾದ್ರೆ ನೀವು ರೆಫರ್ ಮಾಡ್ಬೋದು, ತುಂಬಾ ಒಳ್ಳೆ ಬುಕ್. ಅದನ್ನ ಏನಾದ್ರು ಓದ್ಬಿಟ್ರೆ ಕಂಪ್ಲೀಟ್ ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ ಮೆಡಿಕಲ್ ಸೀಟ್ ಪಕ್ಕ. ಬರೀ ಫಿಸಿಕ್ಸ್ ಅಲ್ಲ, ಎಲ್ಲ ಸಬ್ಜೆಕ್ಟ್ ಓದ್ಬೇಕು. ಓಕೆ, ಕಮಿಂಗ್ ಬ್ಯಾಕ್. The next question from DC Pande's book, a rubber cork of length 10 centimeter is stretched up to
12 ಸೆಂಟಿಮೀಟರ್ 12 ಸೆಂಟಿಮೀಟರ್ ಅಂದ್ರೆ ಚೇಂಜ್ ಇನ್ ಲೆಂತ್ ಎಷ್ಟು 2 ಸೆಂಟಿಮೀಟರ್ ಆಗಿದೆ. ಇಫ್ cross sectional area of the chord is 1 millimeter square 1 millimeter square 1 millimeter square and that's it. Find the velocity of missile of mass 5 gram which is hit up on with this rubber cork. Given Young's modulus of the rubber is 5 into 10 power 8 Newton per meter square. Options ಬೇಕಾದ್ರೆ ಕೊಡ್ತೀನಿ. Option A 10 meter per second, option B 20 meter per second, option C 15/3 meter per second, option D 8 meter per second. That's it. So video na pause ಮಾಡಿ try ಮಾಡಿ solve ಮಾಡೋದಕ್ಕೆ. ಆಲ್ರೆಡಿ ಹೇಳಿದ್ದೀನಿ ಒಂದು 10 ಸೆಂಟಿಮೀಟರ್ ಸ್ಟ್ರಿಂಗ್ ಇರ್ತಕ್ಕಂಥದನ್ನ ಇಲ್ಲೊಂದು ಮಾಸ್ ನ ಅಟ್ಯಾಚ್ ಮಾಡಿದ್ದಾರೆ. ಎಷ್ಟು ಮಾಸ್ 5 ಗ್ರಾಮ್ ಮಾಸ್ ನ ಅಟ್ಯಾಚ್ ಮಾಡಿ ಇದೊಂದು 2 ಸೆಂಟಿಮೀಟರ್ ಎಳೆದು ಈ ತರ ಬಿಡ್ತಿದ್ದಾರೆ. ಸೊ ಈಗ ಕಂಪ್ಲೀಟ್ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ, ಕಂಪ್ಲೀಟ್ ಪೊಟೆನ್ಶಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಅಷ್ಟು ಕೈನೆಟಿಕ್ ಎನರ್ಜಿ ಇದ್ರೆ ಅದ್ರ ವೆಲಾಸಿಟಿ ಎಷ್ಟಿರುತ್ತೆ, ಪ್ರೊಜೆಕ್ಷನ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳ್ತಿದೆ. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಬೇಕಾದ್ರೆ ಟ್ರೈ ಮಾಡ್ಬೋದು, ಪಾಸ್ ಮಾಡಿ. ಪಕ್ಕಾ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ದ ಆನ್ಸರ್ ವಿಲ್ ಬಿ ಐ ಥಿಂಕ್ 20 ಬರಬಹುದು. ಲೆಟ್ ಅಸ್ ಸಿ, ಬರಬಹುದಲ್ಲ, ಬರುತ್ತೆ. ಸೊ ಈಗ ಫಸ್ಟ್ ಆಫ್ ಆಲ್ ಸ್ಟ್ರೆಚ್ಡ್ ಪೊಸಿಷನ್ ಅಲ್ಲಿ ಆ ವೈರ್ ನ ಸ್ಟ್ರೆಚ್ ಮಾಡಿದ್ರೆ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಎಷ್ಟು ಬರುತ್ತೆ? ದಟ್ ಈಸ್ ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್. ಯು ನೋ ದ ಫಾರ್ಮುಲಾ. ಆ ಪೂರ್ತಿ ಏನಾದ್ರೂ ಕೈನೆಟಿಕ್ ಎನರ್ಜಿ ಆಫ್ ದ ಮಿಸೈಲ್ ಆಗಿ ಕನ್ವರ್ಟ್ ಆದ್ರೆ, ಸೊ ಅಸ್ಯೂಮಿಂಗ್ ದೇರ್ ಇಸ್ ನೋ ಲಾಸೇಜ್ ಆಫ್ ಎನರ್ಜಿ, ಯಾವುದೇ ರೀತಿ ಎನರ್ಜಿ ಲಾಸ್ ಇಲ್ಲ. ಸೊ ಕೈನೆಟಿಕ್ ಎನರ್ಜಿ ಆಫ್ ಮಿಸೈಲ್ ಅಂದ್ರೆ ನಾವು ಕ್ಯಾಟರ್ಪಿಲ್ಲರ್ ಕಲ್ಲು ಹಾಕಿ ಹೊಡಿತೀವಲ್ಲ, ಆ ಕಲ್ಲನ್ನೇ ನಾವು ಟೆಕ್ನಿಕಲ್ ಆಗಿ ಮಿಸೈಲ್ ಅಂತ ಕರಿತೀವಿ. ಸೊ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಇಸ್ ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್, ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಎಮ್ ಇಂಟು ವಿ ಸ್ಕ್ವೇರ್. ಎಂ ಕೊಟ್ಟಿದ್ದಾರೆ, ವಿ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಸ್ಟ್ರೆಸ್ ಕೊಟ್ಟಿದಾರ ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಸೊ ಸ್ಟ್ರೆಸ್ ನ ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಅಂತ ಬರೀಬಹುದು. ಆಲ್ರೆಡಿ ಒಂದು ಸ್ಟ್ರೈನ್ ಇದೆ, ಹಾಗಾಗಿ y ಇಂಟು ಸ್ಟ್ರೈನ್ ಸ್ಕ್ವೇರ್ ಆಗತ್ತೆ. ಸೊ ವಾಟ್ ವಿ ಡೂ ಇಸ್ ಹಾಫ್ ಡಮಾರ್ ಆಯ್ತು. ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾರೆ ಎಷ್ಟು, 5 ಇಂಟು 10 ಪವರ್ 8 ಇಂಟು ಸ್ಟ್ರೈನ್ ವ್ಯಾಲ್ಯೂ ನೋಡಿ 10 ಸೆಂಟಿಮೀಟರ್ ಇರ್ತಕ್ಕಂಥದನ್ನ 12 ಸೆಂಟಿಮೀಟರ್ ಮಾಡ್ತಿದ್ದಾರೆ. ಸೊ ಚೇಂಜ್ ಇನ್ ದ ಲೆಂತ್ ಎಷ್ಟು, 2 ಸೆಂಟಿಮೀಟರ್ ಡಿವೈಡೆಡ್ ಬೈ 10 ಸೆಂಟಿಮೀಟರ್. ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸೆಂಟಿ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ 2 ಡಿವೈಡೆಡ್ ಬೈ 10, ಆಕ್ಚುಲಿ 10 ಪವರ್ -2 ಇಂಟು 10 ಪವರ್ -2 ಡಿನಾಮಿನೇಟರ್ ಕೂಡ ಬರುತ್ತೆ. ಎರಡು ಕ್ಯಾನ್ಸಲ್ ಆಗೋದ್ರಿಂದ ನಾನು ಇನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಇಂಟು ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಇಂಟು ಲೆಂತ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್. ಏರಿಯಾ ಇಸ್ 1 millimeter square, 1 millimeter whole square. ಕರೆಕ್ಟ್ ಆಗಿ ನೋಡಿ. ಸೊ ಏರಿಯಾ ಕ್ಯಾನ್ ಬಿ ರಿಟರ್ನ್ ಆಸ್ 1 ಇಂಟು 10 ಪವರ್ -3 meter whole square. So this is what they mean. So area is 10 power -6 meter square. So ಹಾಗಾದ್ರೆ ಏರಿಯಾ ಎಷ್ಟು, 10 power -6 ಇಂಟು ಲೆಂತ್ ಕೊಟ್ಟಿದಾರ. ಲೆಂತ್ ಇಸ್ ಇನಿಷಿಯಲ್ ಲೆಂತ್ ತಗೋಬೇಕಾ, ಫೈನಲ್ ಲೆಂತ್ ತಗೋಬೇಕಾ? ಇನಿಷಿಯಲ್. ನೋಡಿ ಫೈನಲ್ ಏರಿಯಾ ಗೊತ್ತಿಲ್ಲ ನಮಗೆ. ನಾರ್ಮಲ್ ಆಗಿದ್ದಾಗ ಅದ್ರ ಲೆಂತ್ 10 ಸೆಂಟಿಮೀಟರ್, ಅದ್ರ ಏರಿಯಾ ಇಷ್ಟಿದೆ, ಎಷ್ಟು 1 millimeter square. ಎಳೆದಾಗ ಎಷ್ಟು ಏರಿಯಾ ಕೊಟ್ಟಿಲ್ಲ, ಇನಿಷಿಯಲ್ ವಾಲ್ಯೂಮ್ ತಗೊಂತೀನಿ. ಹಾಗಾಗಿ ಇನಿಷಿಯಲ್ ಲೆಂತ್ ಏನಿದೆ 10 ಸೆಂಟಿಮೀಟರ್, 10 ಇಂಟು 10 ಪವರ್ -2 ಕರೆಕ್ಟ್ ಆಗಿದೆ. 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಇದೆ. ಸೊ ಇದನ್ನ equate to mass, half cancel ಆಗಿದೆ. mass ಎಷ್ಟಿದೆ 5 ಗ್ರಾಮ್, that is 5 into 10 power -3 kg. SI unit is kg, ಹಾಗಾಗಿ ಕನ್ವರ್ಟ್ ಮಾಡಿದೀನಿ into v square. ಇಲ್ಲೊಂದು 5 ಇಲ್ಲೊಂದು 5 ಡಮಾರ್. ಇನ್ನು ಉಳ್ಕೊಂಡಿರೋದೇನಪ್ಪ, ಅಷ್ಟೇ, ಇನ್ನೇನಿಲ್ಲ. I think so v square is equals to ಇಲ್ಲೊಂದು 10 power 8 ಇದೆ, 10 power 8 ಇದೆ into 2 2s are 4 divided by 100 into 10 ಪವರ್ ಇವೆರಡು ಸೇರಿ -8 ಆಗತ್ತೆ. ಇದೊಂದು ಆಗತ್ತೆ +1 ಇರೋದ್ರಿಂದ -7 ಮಾಡ್ಕೊಂತೀನಿ. ಮತ್ತೆ ಇಲ್ಲೊಂದು 10 ಪವರ್ -3 ಇದೆ, ಇದನ್ನ ಡಿನಾಮಿನೇಟರ್ಗೆ ಕಳಿಸಿದ್ರೆ 10 ಪವರ್ -3 ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇಸ್ ಈ 10 ಪವರ್ 2 ಅಂತ ಬರೀಬಹುದಾ ಇದನ್ನ, 10 ಪವರ್ 2. ಇಲ್ಲೊಂದು 10 ಪವರ್ -3 ಇದೆ, ಇವೆರಡು ಕ್ಯಾನ್ಸಲ್ ಆಗಿ 10 ಪವರ್ -1 ಬರುತ್ತೆ. 10 ಪವರ್ -1. ಸೊ ಹಾಗಾಗಿ 4 ಏನಾರು ಹೇಳೋದ್ನ ಇಲ್ಲಿ, did I do any mistake?
4 ಯಾ ಇಲ್ಲ ಕರೆಕ್ಟ್ ಆಗಿದೆ 4 ಇದೇನಾಗುತ್ತೆ 10 ಪವರ್ -8 ಇಂಟು 10 ಪವರ್ -7 10 ಪವರ್ 1 ಆಗುತ್ತೆ ಡಿನಾಮಿನೇಟರ್ ಅಲ್ಲಿ 10 ಪವರ್ -1 ಇದೆ ಪಟ್ ಅಂತ ಕ್ಯಾನ್ಸಲ್ ಮಾಡಬೇಡಿ ನ್ಯೂಮರೇಟರ್ ಬಂದ್ರೆ 10 ಸ್ಕ್ವೇರ್ ಆಗುತ್ತೆ 4 ಇಂಟು 10 ಪವರ್ 1 ಮೇಲೆ ಬಂದ್ರೆ 10 ಪವರ್ ಇನ್ನೊಂದು 1 ಆಗುತ್ತೆ 10 ಸ್ಕ್ವೇರ್ ಆಗುತ್ತೆ ದಟ್ ಇಸ್ 400 ಮೀಟರ್ ಇಲ್ಲ ವಿ ಸ್ಕ್ವೇರ್ ಇದು ಸೊ ಹಾಗಾಗಿ ವಿ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 400 ಇಸ್ ನಥಿಂಗ್ ಬಟ್ 20 meter per second. That's it. The option B is the right answer. Note ಮಾಡ್ಕೊಳ್ಳಿ. We are going to the next concept. Done. Next concept is ಇದೆ string ನ ನಾವು spring ಗೆ analogy ಆಗಿ equate ಮಾಡಬಹುದು. ನೆನಪಿದೆಯಾ ನಾವು work laws of motion ನ ಸಾಲ್ವ್ ಮಾಡುವಾಗ find the elongation in the spring ಅಂತ ಕೊಟ್ಟಿದ್ದಾಗ ಅಥವಾ ಸ್ಪ್ರಿಂಗ್ ಪ್ರಾಬ್ಲಮ್ ಕಟ್ಟಿಂಗ್ ಆಫ್ ದ ಸ್ಪ್ರಿಂಗ್ಸ್ ಮತ್ತೆ ಎಲಾಂಗೇಷನ್ ಆಫ್ ದ ಸ್ಪ್ರಿಂಗ್ ನ ಕೊಟ್ಟಾಗ ಸೊ ಆ ಸ್ಪ್ರಿಂಗ್ ಇರೋ ಬದಲು ಸ್ಪ್ರಿಂಗ್ ಇರೋ ಕಡೆ ಎಲ್ಲ ಸ್ಟ್ರಿಂಗ್ ಅಂದ್ರೆ ಒಂದು ಹಗ್ಗನ ಹಾಕ್ಬಿಟ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ದು ಅದೇ ತರ ಎಕ್ಸಾಕ್ಟ್ಲಿ ಸೇಮ್ ಸಿಚುವೇಶನ್ ನ ನಾವು ಸ್ಪ್ರಿಂಗ್ ಗೆ ಈಕ್ವೇಟ್ ಮಾಡಬಹುದು ಅದು ಹೇಗೆ ಲೆಟ್ ಅಸ್ ಸಿ ಅನಲಾಗಿ ಬಿಟ್ವೀನ್ ಸ್ಪ್ರಿಂಗ್ ಅಂಡ್ ಸ್ಟ್ರಿಂಗ್ ಒಂದು ಸ್ಟ್ರೆಚ್ಡ್ ಸ್ಟ್ರಿಂಗ್ ನ ಒಂದು ಸ್ಟ್ರಿಂಗ್ ಅಥವಾ ಹಗ್ಗನ ಎಲಾಂಗೇಟ್ ಮಾಡಿದ್ರೆ ಅಥವಾ ರೋಪ್ ನ ಎಲಾಂಗೇಟ್ ಮಾಡಿದ್ರೆ ಎಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥ ಒಂದು ಸ್ಪ್ರಿಂಗ್ ನ ಎಲಾಂಗೇಟ್ ಮಾಡಿದ್ರೆ ಕೂಡ ಅಷ್ಟೇ ಎನರ್ಜಿ ಸ್ಟೋರ್ ಆಗಿರುತ್ತೆ ಸೊ ದಟ್ ಈಸ್ ಸ್ಟ್ರಿಂಗ್ ಅನಲಾಗಿ STRING ಸ್ಟ್ರಿಂಗ್ ಅನಲಾಗಿ ಏನ್ ಮಾಡಕ್ಕಾಗಲ್ಲ ಅನಲಾಗಿ ಅವಾಗ ಹಂಗ ಆಗತ್ತೆ ಸ್ಪೆಲ್ಲಿಂಗ್ ಮರ್ತೋಗ್ತೀವಿ ಒಂದೊಂದು ಹೆಸರು ನಮ್ಮ ಹೆಸರೇ ತಪ್ಪು ಬರ್ದಿರ್ತೀವಿ ಹೌದಾ ಯಾರು ಬರ್ದಿದ್ರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಬಿಸ್ ಹಾಕಿ ಕಮಿಂಗ್ ಬ್ಯಾಕ್ ಸೊ ನಾರ್ಮಲ್ ಆಗಿ ಒಂದು ಸ್ಪ್ರಿಂಗ್ ನ ಕನ್ಸಿಡರ್ ಮಾಡೋಣ ಒಂದು ಸ್ಪ್ರಿಂಗ್ ನ ಕನ್ಸಿಡರ್ ಮಾಡಿದ್ರೆ ಈ ಸ್ಪ್ರಿಂಗ್ ನ ಏನಾದ್ರು ಇದು ನಾರ್ಮಲ್ ಲೆಂತ್ ಎಲ್ಲಿದೆ ಅಂತ ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ ವಾಟ್ ಎವರ್ ದಟ್ ಇಸ್ ದ ರಿಲ್ಯಾಕ್ಸ್ಡ್ ಲೆಂತ್ ಈಗ ಇದನ್ನ ಏನಾದ್ರೂ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ವಾಟ್ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಸ್ಟ್ರಿಂಗ್ potential energy stored in the string is half kx square k delta x square ಒಂದು ಕೆಲಸ ಮಾಡೋಣ ಈ elongation ನೇ ನಾನು ಡೆಲ್ಟಾ ಎಕ್ಸ್ ಅಂತ ತಗೊಳ್ಳಿ ಡೆಲ್ಟಾ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ half k l square ನಿಮ್ಗೆ ಇದು ಆಸಿಲೇಷನ್ಸ್ ಅಲ್ಲೂ ಬರುತ್ತೆ ಮತ್ತೆ ಇದರಲ್ಲಿ ಯಾವ್ದ್ರಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಸ್ಪ್ರಿಂಗ್ ಫೋರ್ಸ್ ಅಲ್ಲಿ ಕೂಡ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದೆ ಬೇಕಾದ್ರೆ ನೋಡಬಹುದು half k x square x is a elongation ಇಲ್ಲಿ elongation ನ ಡೆಲ್ಟಾ ಎಕ್ಸ್ ಅಂತ ತಗೊಂಡಿದ್ದೀನಿ ಸೊ ಈಗ ಅದೇ ತರ ಒಂದು ಸ್ಟ್ರಿಂಗ್ ನ ಕನ್ಸಿಡರ್ ಮಾಡೋಣ ಒಂದು ಸ್ಟ್ರಿಂಗ್ ಅಥವಾ ಒಂದು ರೋಪ್ ನ ಕನ್ಸಿಡರ್ ಮಾಡ್ತೀನಿ ಈಗ ಇದನ್ನೇನಾದ್ರೂ ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ ಮಾಡಿದ್ರೆ ಇದರಲ್ಲಿ ಪೊಟೆನ್ಶಿಯಲ್ ಎನರ್ಜಿ ಎಷ್ಟು ಸ್ಟೋರ್ ಆಗಿದೆ ಹಾಫ್ ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್ ಹೌದಾ ಸೊ ಈ ತರ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ ಇದು ಕೂಡ ಸಿಂಬಲ್ ಯು ಅಂತ ಯೂಸ್ ಮಾಡ್ತೀವಿ ಸೊ ನಾನು ನಾರ್ಮಲ್ ಆಗಿ ಈ ಸ್ಪ್ರಿಂಗ್ ನ ಎಳೆದು ಬಿಟ್ರೆ ಆಸಿಲೇಟ್ ಆಗುತ್ತೆ ಎಕ್ಸಾಕ್ಟ್ಲಿ ಸ್ಟ್ರಿಂಗ್ ಅಲ್ಲಿ ಕೂಡ ಅದೇ ತರ ಆಗುತ್ತೆ ಬಟ್ ಮೈನ್ಯೂಟ್ ಆಗುತ್ತೆ ನಮಗೆ ಕಾಣಿಸದೇ ಇರಬಹುದು ಬಟ್ ಒಂದು ಮಾಸ್ ನ ಅಟ್ಯಾಚ್ ಮಾಡಿ ಇದನ್ನ ಎಳೆದು ಬಿಟ್ರೆ ಡಿಂಗ್ 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 ಅಂತ ಆಸಿಲೇಟ್ ಆಗುತ್ತೆ ಸೊ ಅಂದ್ರೆ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾ ಇಲ್ಲಿ ನೋಡಿ ಅನಲಾಗಿ ಸಿಗ್ತಿದೆ ಸ್ಪ್ರಿಂಗ್ ಯಾವ ತರ ಆಸಿಲೇಟ್ ಆಗುತ್ತೋ ಅದೇ ತರ ಮಾಸ್ ಕೂಡ ಆಸಿಲೇಟ್ ಆಗುತ್ತೆ ನಮ್ಗೆ ಕಾಣಿಸದೆ ಹೋಗ್ಬೋದು ಅಂದ್ರೆ ನಾವು ಎಳೆದ್ ಬಿತ್ತಿದ ತಕ್ಷಣ ಅದು ಹೋಗಿ ನಾರ್ಮಲ್ ಪೊಸಿಷನ್ಗೆ ನಿಂತ್ಕೊಳ್ಳಲ್ಲ ಏನಾಗುತ್ತೆ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಡಿಂಗ್ 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 ಅಂದ್ರೆ ಆಸಿಲೇಟ್ ಆಗಿ ಮತ್ತೆ ರೆಸ್ಟ್ ಪೊಸಿಷನ್ಗೆ ಬರುತ್ತೆ ಎಕ್ಸಾಕ್ಟ್ ಆಗಿ ಸ್ಪ್ರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ತೋರಿಸಿದೆ ಸೊ ಈಗ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಇದರಲ್ಲಿ ದಟ್ ಈಸ್ ಗಿವೆನ್ ಬೈ -k ಇಂಟು ಎಕ್ಸ್ ಕೆ ಇಸ್ ದ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ನಿಮ್ಗೆ ಆಸಿಲೇಷನ್ಸ್ ಅಲ್ಲಿ ಬರುತ್ತೆ ತಲೆ ಕೆಡ್ಸ್ಕೋಬೇಡಿ ಯಾಕೆ ಇದನ್ನ ಹೇಳ್ತಿದ್ರೆ ಅಂದ್ರೆ 2019 ಅಲ್ಲಿ ಐ ಗೆಸ್ 2000 ಯಾವ ಇಯರ್ 2019 ಯಾ ಸಮ್ ಇಯರ್ ಮೆನ್ಷನ್ ಮಾಡ್ಕೊಂಡಿಲ್ಲ ಲೆಟ್ ಮಿ ಚೆಕ್ ಒನ್ಸ್ ಇಲ್ಲಿ ಸ್ಪ್ರಿಂಗ್ ಮತ್ತೆ ಸ್ಟ್ರಿಂಗ್ ನಡುವೆ ಕಂಪ್ಯಾಷನ್ ಸಿಗ್ತಿದೆ ಏನಾಗ್ತಿದೆ ಈ ಸ್ಪ್ರಿಂಗ್ ನ ಎಳೆದು ಬಿಟ್ರೆ ಒಂದು ಮಾಸ್ ನ ಅಟ್ಯಾಚ್ ಮಾಡ್ಬೇಕಾಗುತ್ತೆ ಆಕ್ಚುಲಿ ಎಳೆದು ಬಿಟ್ರೆ ಡಿಂಗ್ 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 ಅಂತ ಆಸಿಲೇಷನ್ ಆಗುತ್ತೆ ಅದೇ ತರ ಈ ಸ್ಪ್ರಿಂಗ್ ಕೂಡ ಆಸಿಲೇಷನ್ ಆಗುತ್ತೆ ನೀವು ನಾರ್ಮಲ್ ಆಗಿ ಒಂದು ವೈರ್ ನ ಎಳೆದು ಬಿಟ್ರೆ ನಮ್ಗೆ ಕಾಣಿಸದೆ ಹೋಗ್ಬೋದು ಈ ತರ ಒಂದು ವೈರ್ ನ ಎಳೆದು ಬಿಟ್ರೆ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಮಾಡಿ ಅಟ್ಲೀಸ್ಟ್ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಾದ್ರೂ ಆಸಿಲೇಷನ್ ಆಗ್ತಿರುತ್ತೆ ನಮ್ ಕಣ್ಣಿಗೆ ಕಾಣಿಸದೇ ಇರ್ಬೋದು ಬಟ್ ಇಸ್ ಅ ಫ್ಯಾಕ್ಟ್ ಸೊ ದರ್ ಇಸ್ ಎ ಕ್ಲಿಯರ್ ಕಂಪ್ಯಾಷನ್ ಬಿಟ್ವೀನ್
ದ ಸ್ಪ್ರಿಂಗ್ ಆಸಿಲೇಷನ್ ಅಂದ್ರೆ ಸ್ಟ್ರಿಂಗ್ ಆಸಿಲೇಷನ್. ಅದಕ್ಕೆ ಹೇಳೋದು ನಿಮ್ಗೆ ಎಲ್ಲಿ ಸ್ಪ್ರಿಂಗ್ ಕನ್ಫ್ಯೂಸ್ ಆಗುತ್ತೋ ಸ್ಟ್ರಿಂಗ್ ನ ಹಾಕೊಳ್ಳಿ. ಇಲ್ಲ ಸರ್ ನಾವು ಸ್ಟ್ರಿಂಗ್ ಅಲ್ಲಿ ಕಂಫರ್ಟ್ ಇದೀವಿ, ಸ್ಟ್ರಿಂಗ್ ಅಲ್ಲಿ ಹಾಕೊಳ್ಳಿ. ಅಥವಾ ಸ್ಪ್ರಿಂಗ್ ಅಲ್ಲಿ ಕಂಫರ್ಟ್ ಇದ್ರೆ ಸ್ಟ್ರಿಂಗ್ ಬದಲು ಸ್ಪ್ರಿಂಗ್ ನೇ ಹಾಕೋಬಹುದು. ಸೊ ಎನಿಥಿಂಗ್ ಇಸ್ ಸೇಮ್. ಸೊ ನಾನು ಇದ್ರ ಮೇಲೆ ಒಂದು IIT ಪ್ರೀವಿಯಸ್ ಇಯರ್ ಕ್ವಶನ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅಡ್ವಾನ್ಸ್ ಕ್ವಶನ್. ದ ಕ್ವಶನ್ ಇಸ್ an advanced question. The question is ಪರವಾಗಿಲ್ಲ, ಕಾನ್ಸೆಪ್ಟ್ ರಿಲೇಟೆಡ್ ಯಾವುದೇ ಎಕ್ಸಾಮ್ ಆದ್ರೂ ಕಾನ್ಸೆಪ್ಟ್ ರಿಲೇಟೆಡ್ ಇದ್ರೆ ಪಕ್ಕ ಅದನ್ನ ಅಟ್ಯಾಕ್ ಮಾಡಿ ಬಿಡಬೇಡಿ. ಸರ್ ನಾವು ನೀಟ್ ಸ್ಟೂಡೆಂಟ್, ನಾನು ಯಾಕೆ IIT ಕ್ವಶನ್ ಸಾಲ್ವ್ ಮಾಡಬೇಕು, ಅಥವಾ ನಾನು IIT ಸ್ಟೂಡೆಂಟ್ ನಾನು ಯಾಕೆ ನೀಟ್ ಕ್ವಶನ್ಸ್? ನೋ ವರೀಸ್. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಪಕ್ಕ ಅಟ್ಯಾಕ್ ಆಗತ್ತೆ ಎಕ್ಸಾಮ್ ಅಲ್ಲಿ. ಕಾನ್ಸೆಪ್ಟ್ ಕ್ಲಿಯರ್. ಮುಂದೆ ನೀಟ್ ಎಕ್ಸಾಮ್ ಕೂಡ ಆನ್ಲೈನ್ ಬೇಸ್ಡ್ ಆಗತ್ತೆ. ಅಂದ್ರೆ ಒಂದು ಎಕ್ಸಾಮ್ಗೆ ಮಲ್ಟಿಪಲ್ ಪೇಪರ್ ಸೆಟ್ ಮಾಡ್ಬೇಕಾಗುತ್ತೆ. ಈಗ JEE ಎಕ್ಸಾಮ್ ನೋಡಿ, ಒಂದು ಪೇಪರ್ ಸೆಟ್ ಮಾಡಲ್ಲ, ಡೈಲಿ 3 ಸೆಷನ್ಸ್ ನಡೆಯುತ್ತೆ ಅಂತ 25 to 30 ಡೇಸ್ ನಡೆಯುತ್ತೆ. ಅಂದ್ರೆ ಒಂದ್ಸತಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾದ್ರೆ 25 into 3 ಆಲ್ಮೋಸ್ಟ್ 75 ಪೇಪರ್ ಸೆಟ್ ಮಾಡ್ಬೇಕಾದ್ರೆ, ಅಂಡ್ ಇಯರ್ಲಿ 2 times ಪೇಪರ್ ಸೆಟ್ ಆಗುತ್ತೆ. ಆಲ್ಮೋಸ್ಟ್ 150 ನಿಯರ್ಲಿ, ನಾಟ್ ಎಕ್ಸಾಕ್ಟ್ ನಂಬರ್, ಅಷ್ಟು ಪೇಪರ್ ಸೆಟ್ ಆಗುತ್ತೆ. ನೀಟ್ ಏನಾದ್ರು ಆನ್ಲೈನ್ ಬೇಸ್ ಆದ್ರೆ, ಕಂಪ್ಯೂಟರ್ ಬೇಸ್ ಆದ್ರೆ ನಿಮ್ಗೂ ಅದೇ ಪರಿಸ್ಥಿತಿ ಬರೋದು. ಜಾಸ್ತಿ ಕ್ವಶನ್ಸ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಎಲ್ಲಿಂದ ಹುಡುಕ್ತಾರೆ? ಸೊ ದೇ ಹ್ಯಾವ್ ಟು ವೇರಿ ಮಾಡ್ತಾ ಹೋಗ್ಬೇಕು. ಕಾನ್ಸೆಪ್ಟ್ಸ್ ನ ವೇರಿ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಹೊಸ ಕ್ವಶನ್ಸ್ ನ ಇನೋವೇಟ್ ಮಾಡಬೇಕು. ಕಮಿಂಗ್ ಬ್ಯಾಕ್ ಟು ದ ಕ್ವಶನ್ ಫ್ರಮ್ JEE ಅಡ್ವಾನ್ಸ್. ಎ ರಬ್ಬರ್ ಕಾಕ್, ಇದಾಯ್ತಲ್ಲ, ಐ ಆಮ್ ವೆರಿ ಸಾರಿ, ಇದಲ್ಲ. ಸೊ JEE 2010 ಇಂದ JEE 2010 ಅಡ್ವಾನ್ಸ್. ಸೊ ಈ ತರ ಒಂದು ಸಿಸ್ಟಮ್ ಇದೆ. ಆಕ್ಚುಲಿ ಇದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ನಾನು ಟೈಮ್ ಸೇವ್ ಮಾಡಕ್ಕೆ ಅಂತ ಈ ತರ ಡೈರೆಕ್ಟ್ ಆಗಿ ಪಿಕ್ಚೋರಿಯಲ್ ಆಗಿ ಕೊಟ್ಟಿದ್ದೀನಿ. So the mass attached is 0.1 kg. 0.1 kg mass na attach ಮಾಡಿದ್ದಾರೆ. The length of the string is 1 meter. The area of the string is 4.9 into 10 power minus 7 meter square. Area of cross section ಕೊಟ್ಟಿದ್ದಾರೆ, length ಕೊಟ್ಟಿದ್ದಾರೆ. So the mass is, the details are, the mass is pulled and released. It performs simple harmonic motion, SHM. ನೋಡಿ ಸಪರೇಟ್ ಚಾಪ್ಟರ್ ಇದೆ SHM, ಅಲ್ಲಿ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್, ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಆಲ್ಸೋ. ವಿತ್ ಇಟ್ ಪರ್ಫಾರ್ಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ವಿತ್ ಒಮೆಗಾ ಇಸ್ ಈಕ್ವಲ್ಸ್ ಟು 140 ರೇಡಿಯನ್ ಪರ್ ಸೆಕೆಂಡ್. ಆಂಗುಲರ್ ಫ್ರೀಕ್ವೆನ್ಸಿ ಒಮೆಗಾ ಕೊಟ್ಟಿದ್ದಾರೆ. ಇಫ್ ಯಂಗ್ಸ್ ಮಾಡ್ಯುಲಸ್ ಆಫ್ ವೈರ್ is n into 10 power 9 Newton per meter square. ಅಲ್ಲಿ ನೋಡಿ n ಅಂತ ಕೊಟ್ಟಿದ್ದಾರೆ, ಸ್ಮಾಲ್ n. The value of n is dash. ಇಂಟಿಜರ್ ಟೈಪ್ ಕ್ವಶನ್. ಆಕ್ಚುಲಿ ನೀವು ಒಂದು ನಂಬರ್ ನ ಟೈಪ್ ಮಾಡ್ಬೇಕಾಗತ್ತೆ, ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. IIT ಅಡ್ವಾನ್ಸ್ ಅಲ್ಲಿ ಇಂಟಿಗ್ರಲ್ ಕ್ವಶನ್, ಇಂಟಿಜರ್ ಕ್ವಶನ್. ಐ ಆಮ್ ವೆರಿ ಸಾರಿ. ಕಮಿಂಗ್ ಬ್ಯಾಕ್, ನೋಡಿ ಟ್ರೈ ಮಾಡ್ತೀರಾ? ಒಂದೆರಡು ನಿಮಿಷ ವಿಡಿಯೋನ ಪಾಸ್ ಮಾಡಿ. ಕಟ್ ಆಗ್ತಿದ್ಯಾ ಸ್ಕ್ರೀನ್ ಏನಾದ್ರು? ಇಲ್ಲ, ಹೋಪ್ಫುಲಿ ಇಲ್ಲ. ಒಂಚೂರು ಮೇಲೆ ತಗೊಂತೀನಿ. ಸಾಕನ್ಸ್ತಿದೆ. ವಿಡಿಯೋನ ಪಾಸ್ ಮಾಡಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ ಕನ್ನಡ ಡನ್. ಓಕೆ, ಸೊ ಈಗ ಏನ್ ಮಾಡೋಣ, ಈ ಮಾಸ್ ನ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಮಾಡಿ ಬಿಟ್ರೆ, ಠೊಯ್ ಅಂತ ಬಿಟ್ರೆ ಸುಮ್ನೆ ಹೋಗಲ್ಲ, ನಿಂತ್ಕೊಳ್ಳಲ್ಲ, ಡಿಂಗ್ 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 ಅಂತ ಆಸಿಲೇಟ್ ಆಗ್ತಾ ಇರತ್ತೆ. ಸೊ ಈಗ ಆ ಆಸಿಲೇಷನ್ ಗೆ ಆಲ್ರೆಡಿ ನಾವು ನೋಡಿದ್ವಿ. ದ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ಡ್ ಇಸ್ U is equals to half kx square. ಹೌದಾ? half kx square and force acting on that one is k into delta x. Actually minus ಬರುತ್ತೆ, minus indicates that ಈ ಕಡೆ ನಾನು delta x ಡಿಸ್ಪ್ಲೇಸ್ಮೆಂಟ್ ಮಾಡ್ತಿದ್ದೆ ಅಂತ ಅನ್ಕೊಳ್ಳೋಣ. ಯಾವ್ದ್ರ ಪ್ರಕಾರ? ಅಕಾರ್ಡಿಂಗ್ ಟು ಸ್ಪ್ರಿಂಗ್ ಕಾನ್ಸೆಪ್ಟ್. ಅಕಾರ್ಡಿಂಗ್ ಟು ಸ್ಪ್ರಿಂಗ್ ಕಾನ್ಸೆಪ್ಟ್, ಸ್ಪ್ರಿಂಗ್ ಇದನ್ನ ನಾವು ಸ್ಪ್ರಿಂಗ್ ಅಂತ ಅನ್ಕೊಂಡ್ರೆ, ಅದೇ ನಾವೇನಾದ್ರು ಇದನ್ನ ನಾರ್ಮಲ್ ಆಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಅಂದ್ರೆ ಈ ಚಾಪ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ, ಯಂಗ್ಸ್ ಮಾಡ್ಯುಲಸ್ ನ ಏನಂತ ಬರೀಬಹುದು? ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಇಂಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಹಾಗಾದ್ರೆ ಫೋರ್ಸ್ ನ YA ಡೆಲ್ಟಾ ಎಲ್ ಡಿವೈಡೆಡ್ ಬೈ F is equals to YA delta L divided by L ಅಂತ ಬರೀಬಹುದು. ಅಕಾರ್ಡಿಂಗ್ ಟು ದಿಸ್ ಚಾಪ್ಟರ್, ಯಾವ ಚಾಪ್ಟರ್ ನಾವು ಸ್ಟಡಿ ಮಾಡ್ತಿರೋ ಚಾಪ್ಟರ್ ಪ್ರಕಾರ, ಈ ಸ್ಟ್ರಿಂಗ್ ಮೇಲೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಏನಿದೆ? YA ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇದೆ. ಸೊ ಡೆಲ್ಟಾ ಎಕ್ಸ್ ಎಕ್ಸ್ ಬದಲು ಡೆಲ್ಟಾ ಎಲ್ ಅಂತ ತಗೊಂತೀನಿ. ಐ ಆಮ್ ವೆರಿ ಸಾರಿ, ಯಾಕಂದ್ರೆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಕ್ಕೆ. ಅಂದ್ರೆ ಸ್ಪ್ರಿಂಗ್ ಕಾನ್ಸೆಪ್ಟ್ ಪ್ರಕಾರ ಇಷ್ಟು ಫೋರ್ಸ್ ಇದೆ,
ಈ ಚಾಪ್ಟರ್ ಯಾವ ಚಾಪ್ಟರ್? ಈ ಚಾಪ್ಟರ್ ದಟ್ ಈಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಪ್ರಕಾರ ಇಷ್ಟು ಫೋರ್ಸ್ ಇದೆ. ಆಬ್ವಿಯಸ್ಲಿ ಎರಡು ಒಂದೇ ತಾನೆ, ಅನಾಲಾಗಿ ಮಾಡ್ತಿರ್ಬೇಕಾದ್ರೆ. ಸೊ ಹಾಗಾದ್ರೆ ಕೆ ಇಂಟು ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಕ್ಸ್ ಅಲ್ಲ ಡೆಲ್ಟಾ ಎಲ್. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ವೈ ಇಂಟು ಎ ಡಿವೈಡೆಡ್ ಬೈ ಎಲ್ ಡೆಲ್ಟಾ ಎಲ್. ಡೆಲ್ಟಾ ಎಲ್ ಕ್ಯಾನ್ಸಲ್ ಆಗುತ್ತೆ. ಕೆ ಇಸ್ ಈಕ್ವಲ್ಸ್ ಟು ವೈ ಎ ಡಿವೈಡೆಡ್ ಬೈ ಎಲ್. ಅಂದ್ರೆ ನಾನು ಇದನ್ನೇನಾದ್ರೂ ಒಂದು ಸ್ಪ್ರಿಂಗ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಆ ಸ್ಟ್ರಿಂಗ್ ನೇ ನಾನೇನಾದ್ರೂ ಒಂದು ಸ್ಪ್ರಿಂಗ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಎಷ್ಟಿದೆ? ವೈ ಎ ಡಿವೈಡೆಡ್ ಬೈ ಎಲ್. ಅನಾಲಾಗಿ ಕಾನ್ಸೆಪ್ಟ್ ಪ್ರಕಾರ ಈಗ ಈ ಮಾಸ್ ಆಸಿಲೇಟ್ ಆಗೋದು ಒಂದೇ, ಈ ಸ್ಪ್ರಿಂಗ್ ಆಸಿಲೇಟ್ ಆಗೋದು ಒಂದೇ. ಸೊ ನಮಗೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಲ್ಲಿ ಆಸಿಲೇಷನ್ ಚಾಪ್ಟರ್ ಅಲ್ಲಿ ಒಂದು ಈಕ್ವೇಶನ್ ಇದೆ. ದ ಆಂಗುಲರ್ ಫ್ರೀಕ್ವೆನ್ಸಿ ಇಸ್ ಗಿವೆನ್ ಬೈ ಸ್ಕ್ವೇರ್ ರೂಟ್ ಆಫ್ ಕೆ ಡಿವೈಡೆಡ್ ಬೈ ಎಂ ಫಾರ್ ಎ ಸ್ಪ್ರಿಂಗ್. ಒಂದು ಸ್ಪ್ರಿಂಗ್ ಆಸಿಲೇಟ್ ಆಗ್ಬೇಕಾದ್ರೆ ಅದ್ರ ಆಂಗುಲರ್ ಫ್ರೀಕ್ವೆನ್ಸಿ ಕೆ ಬೈ ಎಂ ಅಂಡರ್ ಸ್ಕ್ವೇರ್ ರೂಟ್ ಇರುತ್ತೆ. ಸೊ ವೇರ್ ಎಂ ಇಸ್ ಅ ಮಾಸ್ ಅಟ್ಯಾಚ್ಡ್ ಅಂಡ್ ಒಮೆಗಾ ವ್ಯಾಲ್ಯೂ ಕೊಟ್ಟಿದ್ದಾರೆ ಆಲ್ರೆಡಿ. ಅಂದ್ರೆ ಇದೆ ಸೇಮ್ ಸ್ಪ್ರಿಂಗ್ ಆಸಿಲೇಟ್ ಆಗ್ತಾ ಇದೆ ಆಸ್ ಇಫ್ ಇಟ್ ಈಸ್ ಎ ಸ್ಪ್ರಿಂಗ್. ಅದು ಸ್ಪ್ರಿಂಗ್ ಅನ್ನೋ ತರ ಆಸಿಲೇಟ್ ಆಗ್ತಾ ಇದೆ. ಅದರ ಆಂಗುಲರ್ ಫ್ರೀಕ್ವೆನ್ಸಿ ಎಷ್ಟಿದೆ? 140 ಇದೆ. 140 SI ಅಲ್ಲಿ ಇದೆ, ಕರೆಕ್ಟ್ ಆಗಿದೆ. ದಟ್ ಈಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಆಫ್ ಕೆ. ಕೆ ವ್ಯಾಲ್ಯೂ ತಗೊಂಡೋಗಿ ಅಲ್ಲಿ ಬಿಸಾಕಿ. ಸೊ ದಟ್ ಈಸ್ ವೈ ಎ ಡಿವೈಡೆಡ್ ಬೈ ಎಲ್ ಬರುತ್ತೆ. ಆಲ್ರೆಡಿ ಒಂದು ಎಂ ಇದೆ, ಎಲ್ ಇಂಟು ಎಂ. ಸೊ 140 is equals to ಅಂಡರ್ ಸ್ಕ್ವೇರ್ ರೂಟ್ ಆಫ್ ವೈ ವ್ಯಾಲ್ಯೂ ಕೊಟ್ಟಿದ್ದಾರ n ಇಂಟು 10⁻⁹. ನಮಗೆ n ವ್ಯಾಲ್ಯೂ ಬೇಕಾಗಿರೋದ್ರಿಂದ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ 4.9 ಇಂಟು 10⁻⁷ ಹೋಲ್ ಡಿವೈಡೆಡ್ ಬೈ, ಇನ್ನೇನು ಮಿಸ್ ಆಗಿದೆಯಾ? ಇಲ್ಲ. ಲೆಂತ್ ಎಷ್ಟಿದೆ? 1 ಮೀಟರ್ ಇದೆ. ಮಾಸ್ ಎಷ್ಟಿದೆ? 0.1 ಇದೆ. ಹೌದಾ? ಸೊ ನೋಡಿ ನಂಬರ್ಸ್ ಎಷ್ಟು ಇಂಟೆಲಿಜೆಂಟ್ ಆಗಿ ಸೆಟ್ ಮಾಡಿದ್ದಾರೆ ನೋಡಿ. 4.9 ಅಂಡರ್ ಸ್ಕ್ವೇರ್ ರೂಟ್ ಇದೆ. ಸಮಥಿಂಗ್ ಇಸ್ ಫ್ಲಾಶಿಂಗ್. ಹೌದಾ? ಸೊ ಡಿನಾಮಿನೇಟರ್ ಅಲ್ಲಿ 10 ಮಲ್ಟಿಪ್ಲೈ ಮಾಡ್ತೀನಿ, ನ್ಯೂಮರೇಟರ್ ಅಲ್ಲಿ 10 ಮಲ್ಟಿಪ್ಲೈ ಮಾಡ್ತೀನಿ. ಈ ಪಾಯಿಂಟ್ ಹೋಗುತ್ತೆ, ಈ ಪಾಯಿಂಟ್ ಹೋಗುತ್ತೆ. ಅದೇ 4.9 ಇಂಟು 10, 0.1 ಇಂಟು 10 ಅಷ್ಟೇ. ಸೊ ವಾಟ್ ಐ ಡೂ ಇಸ್ 1 ಇಂಟು 1 ಡಿನಾಮಿನೇಟರ್ ಅಲ್ಲ ಡಮ್ಮಿ ಆಗೋಯ್ತು. ಈಗ ಸ್ಕ್ವೇರ್ ರೂಟ್ ಆಫ್ 49 ಎಷ್ಟಪ್ಪ? 7. ಆಚೆಗೆ ತೆಗೆದ್ಬಿಡ್ತೀನಿ ನೋಡಿ. 140 is equals to 7 into square root of n into 10⁻⁹ into 10⁻⁻⁷. ಇದು ಸೇರ್ಕೊಂಡು ಏನ್ ಬರುತ್ತೆ? 10⁻2 ಬರುತ್ತೆ. ಸೊ ಡೈರೆಕ್ಟ್ ಆಗಿ ಬರೀತೀನಿ. ಡಿನಾಮಿನೇಟರ್ 1 ಇರುತ್ತೆ, ಇಗ್ನೋರ್ ಮಾಡಿ. ಸೊ ಹಾಗಾದ್ರೆ 140, ಸೊ ಈಗ 140 ಇದರಿಂದ 20 ಇಂದ ಕ್ಯಾನ್ಸಲ್ ಮಾಡ್ಬೋದಾ? 20 is equals to n into 100. n into 100, sorry, square root of n into 100. ಅಥವಾ 20 is equals to 10 square root of n ಅಂತ ಬರೀಬಹುದು. ಒಂದು ಕ್ಯಾನ್ಸಲ್ ಆಗುತ್ತೆ. ಸೊ n ಅಂಡರ್ ರೂಟ್ n is equals to 2 ಅಥವಾ n is equals to 4 ಬರುತ್ತೆ. ಸೊ ಹಾಗಾದ್ರೆ ಇಲ್ಲೇನ್ ಫಿಲ್ ಮಾಡಬೇಕು? n is 4. ಇಂಟಿಜರ್ ಟೈಪ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಥರ್ಮಲ್ ಸ್ಟ್ರೈನ್. ಆಯ್ತಾ? ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1. ಡನ್. ಇದು ಅನಲಾಗಿ. ಆಕ್ಚುಲಿ ಕಂಪ್ಯಾಷನ್ ಮಾಡಿ ನೀವು ತುಂಬಾನೇ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಫಸ್ಟ್ ಇಯರ್ ಅಲ್ಲಿ ಇರ್ತಕ್ಕಂಥ ಆಸಿಲೇಷನ್ ನ ತಗೊಂಡೋಗಿ ಸೆಕೆಂಡ್ ಇಯರ್ ಅಲ್ಲಿ ಸರ್ಕ್ಯೂಟ್ ಆಸಿಲೇಷನ್, LC ಆಸಿಲೇಷನ್ ಕೂಡ ನೀವು ಸಾಲ್ವ್ ಮಾಡಬಹುದು. ಇಲ್ಲಿ ಸ್ಪ್ರಿಂಗ್ ನ ಮತ್ತೆ ಸ್ಟ್ರಿಂಗ್ ನ ಎಕ್ಸ್ಚೇಂಜ್ ಮಾಡಬಹುದು. ಅನಲಾಗಿ ಯೂಸ್ ಮಾಡಿ ಸುಮಾರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಎಲ್ಲ ಟ್ರಿಕ್ಸ್ ನ ಕಲಿರಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್, ಥರ್ಮಲ್ ಸ್ಟ್ರೈನ್ ಅಂಡ್ ಸ್ಟ್ರೆಸ್. ಥರ್ಮಲ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂಡ್ ಸ್ಟ್ರೈನ್. ಸೊ ಇದನ್ನ ಕಲಿಬೇಕಾದ್ರೆ ಒಂದು ಸ್ಮಾಲ್ ಟಾಪಿಕ್ ನಿಮ್ಗೆ ಬೇಕಾಗತ್ತೆ. ಅದೇನಪ್ಪಾ ಅಂದ್ರೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಬೈ ಹೀಟಿಂಗ್. ಇದು ನೆಕ್ಸ್ಟ್ ಚಾಪ್ಟರ್. ಅಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ನಿಮ್ಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಬೈ ಹೀಟಿಂಗ್. ಅಫ್ಕೋರ್ಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಬೈ ಹೀಟಿಂಗ್. ಸೊ ಏನಿದು ಸರ್, ವಾಟ್ ಇಸ್ ದಿಸ್ ಥರ್ಮಲ್ ಎಕ್ಸ್ಪ್ಯಾನ್ಷನ್? ನೋಡಿ, ನಾರ್ಮಲ್ ಆಗಿ ಒಂದು ರಾಡ್ ನ ಕನ್ಸಿಡರ್ ಮಾಡೋಣ. 1 ಡೈಮೆನ್ಷನಲ್ ರಾಡ್, ಆಕ್ಚುಲಿ 2 ಡೈಮೆನ್ಷನಲ್ 3 ಡೈಮೆನ್ಷನ್ ಕೂಡ ಬರುತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ. ಈಗ ಸದ್ಯಕ್ಕೆ ಒಂದು ಸಾಕು ನಮ್ಗೆ. ಈ ಲೆಂತ್ L ಇದೆ ಅಂತ ಅನ್ಕೊಳ್ಳೋಣ. ಈಗ ನಾರ್ಮಲ್ ಆಗಿ ಟೆಂಪರೇಚರ್ T ಇತ್ತು. ಇದಕ್ಕೆ ಕೆಳಗಡೆ ಅಂಡ್ ಮೇಲೆ ಅದಕ್ಕೆ ಸ್ವಲ್ಪ ಹೀಟ್ ನ ಕೊಡೋಣ. ಹೀಟ್ ನ ಕೊಟ್ಟು ಅದ್ರ ಟೆಂಪರೇಚರ್ ನ ರೈಸ್ ಮಾಡೋಣ. ಸೊ ದಿಸ್ ಈಸ್ ಹೀಟೆಡ್ such that the temperature rises to T plus delta T. Sorry, coming back. So ಈ ಟೆಂಪರೇಚರ್ ನ ಏನಾದ್ರು ರೈಸ್ ಮಾಡಿದ್ರೆ ಇದೇನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ.
ಎಷ್ಟೊಂದು ಸರ್ ಕಾಣಿಸೋದಿಲ್ಲ ಸರ್, ನಾವು ಒಂದು ಸೌಟ್ ನ ಯೂಟ್ ಮಾಡ್ತಾನೆ ಇರ್ತೀವಿ ಅಂದ್ರೆ ಸ್ವಲ್ಪ ಮೈನ್ಯೂಟ್ ಆಗಿ ಎಕ್ಸ್ಪ್ಯಾಂಡ್ ಆಗತ್ತೆ. ಸೊ ಇದನ್ನೇ ಈ ಕಾನ್ಸೆಪ್ಟ್ ನೇ ನಾವೇನಂತ ಕರಿತೀವಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಒರಿಜಿನಲ್ ಲೆಂತ್ ಎಲ್ಲಿತ್ತು, ಹೀಟ್ ಮಾಡಿದ್ಮೇಲೆ ಎಷ್ಟು ಡೆಲ್ಟಾ ಟಿ ಅಷ್ಟು ಟೆಂಪರೇಚರ್ ರೈಸ್ ಮಾಡಿದ್ರೆ ಇಷ್ಟ ಆಗತ್ತೆ. ಸರ್ ಆ ಡೆಲ್ಟಾ ಎಲ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂದ್ರೆ, ಡೆಲ್ಟಾ ಎಲ್ ಡಿಪೆಂಡ್ಸ್ ಆನ್ ಲೆಂತ್. ಸರ್ 1 ಮೀಟರ್ ಲೆಂತ್ ತಗೊಂಡ್ರೆ ಇಷ್ಟು ಚೇಂಜ್ ಆಗುತ್ತೆ, ಅದೇ 2 ಮೀಟರ್ ಲೆಂತ್ ರಾಡ್ ನ ತಗೊಂಡ್ರೆ ಇದ್ರ ಡಬಲ್ ಚೇಂಜ್ ಆಗುತ್ತೆ. ಸೊ ಹಾಗಾದ್ರೆ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಮತ್ತೆ ಡೆಲ್ಟಾ ಎಲ್ ಆಲ್ಸೋ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಚೇಂಜ್. ಎಷ್ಟು ಚೇಂಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ, ಅಂಡ್ ಇದನ್ನ ರಿಮೂವ್ ಮಾಡಿದ್ರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ. ಇದು ಕನ್ಫ್ಯೂಸ್ ಆಗಬೇಡಿ, ಡೆಲ್ಟಾ ಎಲ್ directly proportional to is directly proportional to L and delta T. So ಈಗ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದ್ರೆ ಆಲ್ಫಾ ಎಲ್ ಡೆಲ್ಟಾ ಟಿ ಎರಡು ಒಂದೇ ತರ ಇದೆ, ಸಿಂಬಲ್ ಕನ್ಫ್ಯೂಸ್ ಆಗ್ತೀವಿ ಅಂತ. ಸೊ ಈ ಆಲ್ಫಾನೇ ನಾವೇನಂತ ಕರಿತೀವಿ, ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ನೆಕ್ಸ್ಟ್ ಚಾಪ್ಟರ್ ಇನ್ನೂ ಡೀಟೇಲ್ಸ್ ಬರುತ್ತೆ, ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೊರಡ್ತೀವಿ. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಎಲ್ ಇಂಟು ಡೆಲ್ಟಾ ಟಿ. ಆಲ್ಫಾ ಇಸ್ ಕಾಲ್ಡ್ ಆಸ್ thermal coefficient of thermal expansion. It depends on nature of material. ಯಾವ ಮೆಟೀರಿಯಲ್ ತಗೊಂತಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಫಾ ವ್ಯಾಲ್ಯೂ. ಯೂಶಲಿ ನಮಗೆ ಆಲ್ಫಾ ವ್ಯಾಲ್ಯೂ ಏನ್ ಕೊಡತ್ತಪ್ಪ ಅಂದ್ರೆ, ಆಲ್ಫಾಗ ಒಂದು ಈಕ್ವೇಶನ್ ಬರ್ದ್ಬಿಡ್ತೀವಿ ನೋಡಿ. ಆಲ್ಫಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಡೆಲ್ಟಾ ಟಿ. ಸೊ ಡೆಲ್ಟಾ ಎಲ್ ಇಸ್ ಅ ಚೇಂಜ್ ಇನ್ ದ ಲೆಂತ್, ಎಲ್ ಇಸ್ ಅ ಒರಿಜಿನಲ್ ಲೆಂತ್, ಅಂಡ್ ಡೆಲ್ಟಾ ಟಿ ಇಸ್ ಅ ಚೇಂಜ್ ಇನ್ ದ ಟೆಂಪರೇಚರ್. ಸಪೋಸ್ ನಾವೇನಾದ್ರು ಡೆಲ್ಟಾ ಟಿ ನ 1 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟೋ ಒಂದು ಟೆಂಪರೇಚರ್ ಇತ್ತು, ಅದಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ 37 ಇತ್ತು ಅಂದ್ರೆ ಸ್ವಲ್ಪ ಹೀಟ್ ಮಾಡಿ 38 ಮಾಡಿದ್ವಿ, ಅವಾಗ ಡೆಲ್ಟಾ ಟಿ 1 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಇನಿಷಿಯಲ್ ಲೆಂತ್ 1 ಮೀಟರ್ ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಇದು 1 ಮೀಟರ್, ಇದು 1 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಆಲ್ಫಾ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್. ಸೊ ಆಲ್ಫಾ ಗಿವ್ಸ್ ದ ವ್ಯಾಲ್ಯೂ 1 ಲೆಂತ್ಗೆ 1 ಮೀಟರ್ ಲೆಂತ್ಗೆ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ರೆ ಎಷ್ಟು ಎಕ್ಸ್ಪ್ಯಾಂಡ್ ಆಗತ್ತೆ, ದಟ್ ಈಸ್ ಆಲ್ಫಾ, that is equals to delta L. So delta L, that is in other words alpha is the change in length per unit length per degree Celsius rise in temperature. 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ರೆ 1 ಮೀಟರ್ಗೆ ಎಷ್ಟು ಲೆಂತ್ ಇನ್ಕ್ರೀಸ್ ಆಗುತ್ತೆ, ಅದನ್ನೇ ನಾವು ಆಲ್ಫಾ ಅಂತ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಎಲ್ ಡೆಲ್ಟಾ ಟಿ. ಈ ಇಕ್ವೇಶನ್ ನಾನು ಒಂದು ಆರ್ಕೈವ್ಗೆ ಹಾಕೊಂತೀನಿ. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಆಲ್ಫಾ ಎಲ್ ಡೆಲ್ಟಾ ಟಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಇದು. ಸೊ ಈಗ ಇಲ್ಲಿ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಇಷ್ಟು ಸುತ್ತಿ ಬರದೆ, ಹಾಗಾಗಿ ಪ್ಲೀಸ್ ಡೋಂಟ್ ಮೈಂಡ್, ಈ ಚಾಪ್ಟರ್ ರಿಲೇಟೆಡ್ ಅಲ್ಲ ಇದು, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಬಟ್ ಸ್ಟಿಲ್ ಬೇಕಾಗಿರೋದ್ರಿಂದ ಇಲ್ಲಿ ಹೇಳ್ತಿದ್ದೀನಿ. ಸೊ ಅರ್ಥ ಆಯ್ತಾ? ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನಿಲ್ಲ ಕಣ್ರೋ, ಒಂದು ರಾಡ್ ನ ಅಥವಾ ಒಂದು ಲೆಂತ್ ನ ಟೆಂಪರೇಚರ್ ರೈಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಲೆಂತ್, ಅದನ್ನೇ ನಾವು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಚೇಂಜ್ ಇನ್ ಟೆಂಪರೇಚರ್. ಆಬ್ವಿಯಸ್ಲಿ ಜಾಸ್ತಿ ಟೆಂಪರೇಚರ್ ರೈಸ್ ಮಾಡ್ತಾ ಇದ್ರೆ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತಿರುತ್ತೆ. ಹಾಗಾಗಿ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂಡ್ ಡೆಲ್ಟಾ ಟಿ ಅಂಡ್ ಈಕ್ವಲ್ಸ್ ಟು ಆಲ್ಫಾ ಎಲ್ ಡೆಲ್ಟಾ ಟಿ. ಆಲ್ಫಾ ಇಸ್ ಕಾಲ್ಡ್ ಆಸ್ ಥರ್ಮಲ್ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಸರ್ ಇದನ್ನ ಯಾಕೆ ಹೇಳಿದ್ವಿ? ಥರ್ಮಲ್ ಸ್ಟ್ರೆಸ್ಗೂ ಇದಕ್ಕೂ ರಿಲೇಟೆಡ್ ಏನು ನೋಡಿ, ಅಲ್ಲಿ ಚೇಂಜ್ ಇನ್ ಲೆಂತ್ ಬರ್ತಿದೆ. ಈಗ ನಾವೇನಾದ್ರೂ ಅದನ್ನ ಲೆಂತ್ ಚೇಂಜ್ ಆಗದೆ ಇರೋಕೆ ಅಪೋಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಡಯಾಗ್ರಾಮ್ ಬರೀತೀನಿ, ಅಲ್ಲಿ ಅರ್ಥ ಆಗತ್ತೆ ನಿಮ್ಗೆ. ನಾರ್ಮಲ್ ಆಗಿ ಒಂದು ರಾಡ್ ಇದೆ ಅಂತ ಅನ್ಕೊಳ್ಳೋಣ. ನಾರ್ಮಲ್ ಆಗಿ ಒಂದು ರಾಡ್ ಇದೆ ಆಫ್ ಲೆಂತ್ ಎಲ್. ಆ ರಾಡ್ ಲೆಂತ್ ಎಲ್ ಇದೆ. ಈಗ ಟೆಂಪರೇಚರ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಈಗ ನಾರ್ಮಲ್ ಆಗಿ ಟಿ ಇರ್ತಕ್ಕಂಥ ಟೆಂಪರೇಚರ್ ನಾನು ಟಿ ಪ್ಲಸ್ ಡೆಲ್ಟಾ ಟಿನ ಮಾಡ್ತೀನಿ. ಆಗ ಲೆಂತ್ ಏನಾಗತ್ತೆ, ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗತ್ತೆ ಡ್ಯೂ ಟು ಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೊ ಇದು ಇನಿಷಿಯಲ್. ಆಫ್ಟರ್ ಹೀಟಿಂಗ್ ದ ರಾಡ್ ವಾಂಟೆಡ್ ಟು ಚೇಂಜ್ ಇಟ್ಸ್ ಡೈಮೆನ್ಷನ್. ರಾಡ್ ಎಲ್ ಇರೋ ಲೆಂತ್ ನ ಎಲ್ ಪ್ಲಸ್ ಡೆಲ್ಟಾ ಎಲ್ ಅಷ್ಟು ಹೋಗ್ಬೇಕಾಗಿತ್ತು, ಹೌದಾ?
ವಾಟ್ ಐ ಡೂ ಇಸ್, ನಾನು ಇದನ್ನ ಎಕ್ಸ್ಪ್ಯಾಂಡ್ ಆಗಕ್ ಬಿಡ್ದಿರ ಆ ಕಡೆ ಈ ಕಡೆ ಗೋಡೆ ಕಟ್ಬಿಡ್ತೀನಿ. ನಾರ್ಮಲ್ ಒರಿಜಿನಲ್ ಲೆಂತ್ ಎಷ್ಟಿತ್ತು ಅಷ್ಟು ಲೆಂತ್ಗೆ ಒಂದು ಗೋಡೆ ಕಟ್ಬಿಡ್ತೀನಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ನಾರ್ಮಲ್ ಲೆಂತ್ ಎಲ್ ಇದ್ದಾಗ, ನಾರ್ಮಲ್ ಲೆಂತ್ ಎಲ್ ಇದ್ದಾಗ ಎಷ್ಟಿದ್ದಾಗ, ಎಲ್ ಇದ್ದಾಗ, ನಾರ್ಮಲ್ ಲೆಂತ್ ಎಲ್ ಇದ್ದಾಗ ಫಸ್ಟ್ ಅದಕ್ಕೆ ಒಂದು ಗೋಡೆ ಕಟ್ಬಿಡ್ತೀನಿ. ರಿಜಿಡ್ ವಾಲ್. ಎಂತ ವಾಲು? ರಿಜಿಡ್ ವಾಲ್. ಗ್ರೇಟ್ ಇಂಡಿಯನ್ ವಾಲ್ ಅಲ್ಲ, ರಾಹುಲ್ ದ್ರಾವಿಡ್ ಅದು. ಯಾಕೆ ಅವನ್ನ ಗ್ರೇಟ್ ಇಂಡಿಯನ್ ವಾಲ್ ಅಂತ ಕರೀತಾರೆ ಅಂದ್ರೆ, ಟೆಸ್ಟ್ ಮ್ಯಾಚಸ್ ಆಡುವಾಗ ಔಟೇ ಆಗಲ್ಲ ಅವರು. ಎಷ್ಟು ಬಾಲ್ ಆದ್ರೆ ಹಾಕ್ತಾರೆ, ಡಿಫೆಂಡ್ ಮಾಡ್ಕೊಂಡು ಇರ್ಬಿಡ್ತಾರೆ. ಲೈಕ್ ಎ ವಾಲ್, ಗೋಡೆ ತರ ನಿಂತ್ಕೊಂಡಿರ್ತಾರೆ. ಅದಕ್ಕೆ ಅವ್ರನ್ನ ದ ಗ್ರೇಟ್ ಇಂಡಿಯನ್ ವಾಲ್ ಅಂತ ಕರೀತಾರೆ. ಸೊ ಕಮಿಂಗ್ ಬ್ಯಾಕ್, ಸೊ ಈಗ ಇಷ್ಟು ಲೆಂತ್ ಇದೆ, ಇದಕ್ಕೆ ಸ್ವಲ್ಪ ಹೀಟ್ ಮಾಡ್ತೀನಿ. ಹೀಟ್ ಮಾಡ್ತೀನಿ. ಎಷ್ಟು ಹೀಟ್ ಮಾಡ್ತೀನಿ? ಅಂಟಿಲ್ ಇಟ್ ರೈಸಸ್ ದ ಟೆಂಪರೇಚರ್, ಟಿ ಇರೋ ಟೆಂಪರೇಚರು ಟಿ ಪ್ಲಸ್ ಡೆಲ್ಟಾ ಟಿ ಆಗೋವರೆಗೂ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡ್ತೀನಿ, ಬಟ್ ಅದ್ರ ಲೆಂತ್ ಎಷ್ಟು ಆಗ್ಬೇಕಾಗಿತ್ತು? ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗ್ಬೇಕಾಗಿತ್ತು. ಬಟ್ ಅಲ್ಲಿ ಎಕ್ಸ್ಪ್ಯಾಂಡ್ ಆಗೋಕೆ ನಾನು ದಾರಿ ಕೊಡ್ತಿಲ್ಲ. ಅದಕ್ಕೆ ಐ ಆಮ್ ನಾಟ್ ಲಿವಿಂಗ್ ದಟ್. ಅದಕ್ಕೆ ನಾನು ಅವಕಾಶ ಕೊಡ್ತಿಲ್ಲ. ಇಟ್ ವಾಂಟ್ ಟು ಎಕ್ಸ್ಪ್ಯಾಂಡ್. ಇಷ್ಟು ಟೆಂಪರೇಚರ್ ರೈಸ್ ಮಾಡಿದಾಗ ಡೆಲ್ಟಾ ಎಲ್ ರೈಸ್ ಆಗ್ಬೇಕಾಗಿತ್ತು. ಅಂದ್ರೆ the length supposed to be, the length, at the temperature, clear ಆಗಿ ಬರೀತೀನಿ, at temperature T plus delta L, the length supposed to be L plus delta L. ಹೌದಾ? ಇದು ಒರಿಜಿನಲ್ ಲೆಂತ್ ಇರಬೇಕಾಗಿತ್ತು. ನಾನು ಆಲ್ರೆಡಿ ಟಿ ಪ್ಲಸ್ ಡೆಲ್ಟಾ ಟಿ ಅಲ್ಲಿ ಹೋಗಿ ಕೂತಿದ್ದೀನಿ. ಟೆಂಪರೇಚರ್ ನಾನು ಕೂತಿಲ್ಲ, ಅಂದ್ರೆ ಅದನ್ನು ಕೂರಿಸಿದ್ದೀನಿ. ಎಲ್ ಪ್ಲಸ್ ಡೆಲ್ಟಾ ಎಲ್ ಟೆಂಪರೇಚರ್, ಟಿ ಪ್ಲಸ್ ಡೆಲ್ಟಾ ಟಿ ಟೆಂಪರೇಚರ್ಗೆ ಇರಬೇಕಾಗಿರ್ತಕ್ಕಂಥ ಲೆಂತ್ ಇಷ್ಟು. ಬಟ್ ಏನಾಗ್ತಿದೆ? ದ ವಾಲ್ಸ್ ಆರ್ ಕಂಪ್ರೆಸಿಂಗ್, ದ ವಾಲ್ಸ್ ಆರ್ ಕಂಪ್ರೆಸಿಂಗ್ ಇಟ್ ಬೈ ಡೆಲ್ಟಾ ಎಲ್ ಲೆಂತ್. ಆಕ್ಚುಲಿ ಇದು ಒರಿಜಿನಲ್ ಲೆಂತ್ ಇರಬೇಕಾಯ್ತು ಈ ಸಿಚುವೇಶನ್ ಅಲ್ಲಿ. ಬಟ್ ಏನಾಗ್ತಿದೆ? ಇಷ್ಟು ಲೆಂತ್ ಇರಬೇಕಾಗಿರೋದನ್ನ ವಾಲ್ಸ್ ಏನ್ ಮಾಡ್ತಿದೆ? ಕಂಪ್ರೆಸ್ ಮಾಡ್ದಂಗೆ ಈಕ್ವಲ್ ಅಂತ. ಆಕ್ಚುಲಿ ರಿವರ್ಸ್ ಅಲ್ಲಿ ಯೋಚನೆ ಮಾಡಿ. ಈ ರಾಡ್ ಎಲ್ಲಿರೋದು ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗ್ಬೇಕಾಗಿತ್ತು. ಬಟ್ ಈ ರಾಡ್ ಈ ವಾಲ್ ಕಿಲ ಬಿಡಕ್ಕಿಲ್ಲ ಅಂತದೆ. ಸೊ ಅದೇನೋ ಎಲ್ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿದೆ. ಬಟ್ ಅದೆಷ್ಟು ಇರಬೇಕಾಗಿತ್ತು? ಎಲ್ ಪ್ಲಸ್ ಡೆಲ್ಟಾ ಎಲ್ ಇರಬೇಕಾಗಿತ್ತು. ಸೊ ಹಾಗಾದ್ರೆ what is the change in the length of the material at this temperature? So there is a due to compressive stress, stress in the change in the length, the change in length is minus delta L. ನೋಡಿ, ಕನ್ಫ್ಯೂಸ್ ಆಗಬೇಡಿ. ನಾನು ಕ್ಲಿಯರ್ ಆಗಿ ಇನ್ನೊಂದ್ಸತಿ ಹೇಳ್ತೀನಿ. ನಾರ್ಮಲ್ ಆಗಿ ಒಂದು ರಾಡ್ ಎಲ್ ಲೆಂತ್ ಇದೆ, ಅರ್ಥ ಆಯ್ತಾ? ಆ ಕಡೆ ಈ ಕಡೆ ಗೋಡೆ ಕಟ್ಬಿಟ್ಟಿದ್ದೀನಿ, ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ, ಕದ್ಲಂಗಿಲ್ಲ, ಕೈ ಕಾಲು ಅಲ್ಲಾಡ್ಸಂಗಿಲ್ಲ, ಬೆಂಡ್ ಆಗಂಗೂ ಇಲ್ಲ. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಹೇಳೋದು ಮರ್ತ್ಬಿಟ್ರೆ. ಫ್ರೀ ಬಿಟ್ರೆ ಏನಾಗುತ್ತೆ? ಬೆಂಡ್ ಆಗ್ಬಿಡುತ್ತೆ. ಅದಕ್ಕೂ ಚಾನ್ಸ್ ಇಲ್ಲ ಇಲ್ಲಿ. ಈಗ ಅದ್ರ ಟೆಂಪರೇಚರ್ ಟಿ ಇರೋದನ್ನ ಟಿ ಪ್ಲಸ್ ಡೆಲ್ಟಾ ಟಿ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಇದೇನ್ ಆಗ್ಬೇಕಾಗಿತ್ತು ಅಂದ್ರೆ ಎಲ್ ಪ್ಲಸ್ ಡೆಲ್ಟಾ ಎಲ್ ಆಗ್ಬೇಕಾಯ್ತು, ಎಕ್ಸ್ಪ್ಯಾಂಡ್ ಮಾಡ್ಬೇಕಾಯ್ತು. ಬಟ್ ವಾಲ್ಸ್ ಬಿಡಲ್ಲ ಅಂದ್ರೆ ಇಟ್ ಈಸ್ ಈಕ್ವಲೆಂಟ್ ಟು, ಯಾವ್ದಕ್ಕೆ ಈಕ್ವಲೆಂಟ್ ಟು? ಎಲ್ ಪ್ಲಸ್ ಡೆಲ್ಟಾ ಎಲ್ ಇರೋದನ್ನ ಇರ್ಬೇಕಾಗಿದ್ದನ್ನ ಗೋಡೆಗಳು ಏನ್ ಮಾಡ್ತಿದೆ? ಕಂಪ್ರೆಸ್ ಮಾಡಿ ಎಲ್ಗೆ ತಗೊಂಡ್ಬಂದು ಕೂರಿಸ್ತಿದೆ. ಈ ತರ ಅಸ್ಯೂಮ್ ಮಾಡ್ಕೋಬಹುದಾ? ಇಷ್ಟಿರ್ಬೇಕಾಗಿರೋದನ್ನ ಇಲ್ಲಿಗೆ ಕನ್ಸ್ಟ್ರೈನ್ ಮಾಡ್ತಿದೆ. ಅಂದ್ರೆ ದರ್ ಇಸ್ ಎ ಚೇಂಜ್ ಇನ್ ದ ಲೆಂತ್ ಅಟ್ ದಿಸ್ ಸಿಚುವೇಶನ್. ಎಷ್ಟು ಚೇಂಜ್ ಆಗ್ತಾ ಇದೆ? ಡೆಲ್ಟಾ ಎಲ್ ಲೆಂತ್ ಚೇಂಜ್ ಆಗ್ತಾ ಇದೆ. ಸೊ ಈಗ ಆ ಡೆಲ್ಟಾ ಎಲ್ ಲೆಂತ್ ಚೇಂಜ್ ಆಗಿರೋದ್ರಿಂದ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರತ್ತ. ಆ ಕಡೆ ಈ ಕಡೆ ಗೋಡೆಗಳು ಏನ್ ಮಾಡ್ತಾ ಇದೆ? ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಸ್ಟ್ರೆಸ್ ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಒಂದು ಫೋರ್ಸ್ ಎಕ್ಸರ್ಟ್ ಆಗುತ್ತೆ. ಅದೆಂತ ಫೋರ್ಸು? ಕಂಪ್ರೆಸಿವ್ ಫೋರ್ಸ್. ಆ ಫೋರ್ಸ್ ಎಷ್ಟಿರುತ್ತೆ, ಆ ಸ್ಟ್ರೆಸ್ ಎಷ್ಟಿರುತ್ತೆ, ಅದನ್ನೇ ನಾವು ಡಿರೈವ್ ಮಾಡ್ಲಿಕ್ಕೆ ಹೊರಟಿದೆ. ದ ಚೇಂಜ್ ಇನ್ ದ ಲೆಂತ್ ಇಸ್ ಮೈನಸ್ ಡೆಲ್ಟಾ ಎಲ್. ಅಂಡ್ ಡೆಲ್ಟಾ ಎಲ್ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಆಲ್ಫಾ ಎಲ್ ಡೆಲ್ಟಾ ಟಿ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದೀನಿ, ಕಾಂಪ್ಲಿಕೇಟ್ ಮಾಡಿಲ್ಲ, ಇನ್ನು ಗಬ್ಬೆಗರ್ಸಿಲ್ಲ ನಾನು. ಆಸ್ ಮಚ್ ಈಸಿ, ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ. ದ ಚೇಂಜ್ ಇನ್ ಲೆಂತ್ ಇಸ್ ದಿಸ್ ಮಚ್. ಸೊ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಸ್ಟ್ರೆಸ್ into strain. The Young's modulus is equal to stress into strain. Stress can be written as Young's modulus divided by
stress, y is equals to stress by strain into strain, so stress is equals to Young's modulus into strain is change in length, change in length divided by original length. Illi edutid nodi original length. Yeah, coming back, y value hage baritini into what is the change in length. That's what I want. The change in length is minus delta L, that is equals to already bardidini minus alpha L delta T whole divided by innond step baritini nodi yake anta gottagate. I'll write one more step here, minus delta L divided by original length. What is the original length of this rod at this temperature? Actually adu irbekagirod istu, but compress agi illi tanbittore, that is L plus delta L. Istu irbekagirodna compressive, illi minus sign ಏನು indicate ಮಾಡ್ತಾ ಇದೆ ಅಂದ್ರೆ the stress is compressive and the strain is negative sign ನ ಬೇಕಾದ್ರೆ ignore ಮಾಡ್ಕೋಬಹುದು. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, please make a note on this one. ಈ ರೀಜನ್ ನ erase ಮಾಡ್ಲಿಕ್ಕೆ ಹೊರಟಿದ್ದೀನಿ, ಸೊ ಇಲ್ಲ ಅಂದ್ರೆ ಇಲ್ಲೇ ಬರೀತೀನಿ ನೋಡಿ. ಸೊ stress is equals to Young's modulus into, ನೋಡಿ ಇದು ತುಂಬಾ ಸ್ಮಾಲ್ ಇರುತ್ತೆ. ಅರೆ 1 ಮೀಟರ್ ರಾಡ್ ನ ಹೀಟ್ ಮಾಡಿದ್ರೆ 1 ಮಿಲಿಮೀಟರ್ ಅಷ್ಟೇ ಚೇಂಜ್ ಆಗೋದು. 1 ಮೀಟರ್ ಪ್ಲಸ್ 1 ಮಿಲಿಮೀಟರ್ ಅಂದ್ರೆ 1000 ಮಿಲಿಮೀಟರ್ ಪ್ಲಸ್ 1 ಮಿಲಿಮೀಟರ್ ಏನಾಗುತ್ತೆ 1001 ಮಿಲಿಮೀಟರ್ ಆಗುತ್ತೆ. ಹಾಗಾದ್ರೆ ಎಲ್ ಪ್ಲಸ್ ಡೆಲ್ಟಾ ಎಲ್ ನ ಸಿಂಪಲ್ ಆಗಿ ಎಲ್ ಅಂತ ಬರೀಬಹುದಲ್ಲ, ಅದು ಮೊದಲೇ ಹೇಳ್ಬೋದಾಗಿತ್ತಲ್ಲ ಸರ್. ಸೊ y ಇಂಟು ಮೈನಸ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಡೆಲ್ಟಾ ಎಲ್ ನ ಸಿಂಪಲ್ ಆಗಿ ಎಲ್ ಅಂತ ಬರ್ದ್ಬಿಡ್ತೀನಿ. ಅಫ್ಕೋರ್ಸ್ ಇದು ಬರಿಬೇಕಾಯ್ತು, ಇದು ಸಿಗ್ನಿಫಿಕೆಂಟ್ ಆಗಿದ್ರೆ ಅದನ್ನೇ ಇನ್ಕ್ಲೂಡ್ ಮಾಡಬೇಕಾಯ್ತು. ಸೊ ಅಸ್ಯೂಮಿಂಗ್ ದಟ್ ಇಸ್ ವೆರಿ ಸ್ಮಾಲ್. ಹಾಗಾದ್ರೆ ನ್ಯೂಮರೇಟರ್ ಅಲ್ಲಿ 0 ಮಾಡ್ಕೊಳ್ಳಿ ಸರ್. ಅದೇ 0 ಮಾಡ್ಕೊಂಡು ಪೂರ್ತಿ ಕಾನ್ಸೆಪ್ಟೇ ಡಮಾರ್, ಸ್ಟ್ರೆಸ್ ಇಲ್ಲ ಅಲ್ಲಿ. ನ್ಯೂಮರೇಟರ್ ಅಲ್ಲಿ ಮ್ಯಾಟರ್ ಆಗುತ್ತೆ, ಬಟ್ ಡಿನಾಮಿನೇಟರ್ ಇಟ್ ಡಸಂಟ್ ಇನ್ಕ್ಲೂಡ್, ಇಟ್ ಡಸಂಟ್ ಮ್ಯಾಟರ್. ಸಣ್ಣ ಚೇಂಜಸ್ ಡಿನಾಮಿನೇಟರ್ ಅಲ್ಲಿ ವೇರಿ ಆಗೋದಿಲ್ಲ, ಯಾಕಂದ್ರೆ ಈ ನಂಬರ್ ದೊಡ್ಡದಾಗಿದೆ. ಬರೀ ಇದೊಂದೇ ಆಗಿದ್ರೆ ಮ್ಯಾಟರ್ ಆಗ್ತಿತ್ತು, ಈ ನಂಬರ್ ದೊಡ್ಡದಾಗಿರೋದ್ರ ಇದನ್ನ ಕಂಪೇರ್ ಮಾಡಿದ್ರೆ ನೆಗ್ಲಿಜಿಬಲ್. ಸೊ y into delta L into divided by L is a stress created. ಈ ರೀಸನ್ ನೋಟ್ ಮಾಡ್ಕೊಳ್ಳಿ, ನಾನು erase ಮಾಡ್ಲಿಕ್ಕೆ ಹೊರಟೆ. Yeah, stress can be written as force acting. ಇನ್ನೊಂದು ಸ್ಟೆಪ್ ಬರೀತೀನಿ. Stress can be written as Young's modulus into delta L divided by L minus sign. Minus ಏನು indicate ಮಾಡುತ್ತೆ? It is compressive stress. Minus sign indicates the stress is compressive. Stress ಅನ್ನೋದು compressive ಆಗಿದೆ ಅಷ್ಟೇ, ಇನ್ನೇನಿಲ್ಲ. So therefore stress can be written as, sign ನ ಇಗ್ನೋರ್ ಮಾಡ್ತೀನಿ, y into delta L divided by L. delta L ಆಲ್ರೆಡಿ ಕೂತಿದೆ ಅಲ್ಲಿ, ವೆಯ್ಟ್ ಮಾಡ್ತಾ ಇದೆ. alpha L into delta T whole divided by L. L cancel ಆಗುತ್ತೆ. Stress is equals to y alpha delta T. So this is the stress. Stress can be written as force acting per unit area. ಆಯ್ತಾ? ಸೊ ಡಯಾಗ್ರಾಮ್ ನ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಡಯಾಗ್ರಾಮ್ ಬೇಡ, ಇದನ್ನ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಹಾಗೆ ನೋಡ್ಕೊಳ್ಳಿ. ಸೊ ಈಗ ಸ್ಟ್ರೆಸ್ ನಾನು ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಅಂತ ಬರೀಬಹುದಾ? ಇಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಆ ಗೋಡೆಗಳು ಏನ್ ಮಾಡ್ತಿದೆ, ಆ ಮೆಟೀರಿಯಲ್ ಮೇಲೆ, ಆ ರಾಡ್ ಮೇಲೆ ಫೋರ್ಸ್ ನ ಎಕ್ಸರ್ಟ್ ಮಾಡ್ತಿದೆ. ಆ ಫೋರ್ಸ್ ಎಷ್ಟಿದೆ ಅಂತ ಕೇಳಿದ್ರೆ ಇದನ್ನ ಸ್ಟ್ರೆಸ್ ನ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಅಂತ ತಗೋಬೇಕಾದ್ರೆ ಇಸ್ ಈಕ್ವಲ್ಸ್ ಟು y alpha delta T. F is equals to ya alpha delta T. ಸೊ ಇಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಟು ಬಿ ಸ್ಪೆಸಿಫಿಕಲಿ ಮೈನಸ್ ಬರ್ಬೇಕಾಗುತ್ತೆ, ಯಾಕೆಂದ್ರೆ ಫೋರ್ಸ್ ಕಂಪ್ರೆಸಿವ್ ಫೋರ್ಸ್, ದ ಸ್ಟ್ರೆಸ್ ಇಸ್ ಕಂಪ್ರೆಸಿವ್ ಸ್ಟ್ರೆಸ್, ದ ಸ್ಟ್ರೈನ್ ಇಸ್ ಕಂಪ್ರೆಸಿವ್ ಸ್ಟ್ರೈನ್. ಹಾಗಾಗಿ ಫೋರ್ಸ್ ಕೂಡ ಕಂಪ್ರೆಸಿವ್ ಫೋರ್ಸ್. ಇಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ. y into a into alpha delta T. The force acting on the ಎಂತ ಫೋರ್ಸ್, thermal force is y a alpha delta T. ನೋಟ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಡನ್. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಕ್ವಶನ್ ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಸೊ ಇದ್ರ ಮೇಲೆ ನೀಟ್ 2024 ಅಲ್ಲಿ ಒಂದು ಕ್ವಶನ್ ಬಂದಿದೆ. ಸರ್ ಯಾಕೆ ಇಷ್ಟೊಂದೆಲ್ಲ ಹೇಳಿದ್ರಿ, ಡೈರೆಕ್ಟ್ ಫಾರ್ಮುಲಾ ಕೊಡ್ಬೋದಾಯ್ತಲ್ಲ. ಸೊ ನೀವು ಬರೀ ಫಾರ್ಮುಲಾ ತಗೊಂಡ್ರೆ ಕೆಲವೊಂದು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಬರೀ ಫಾರ್ಮುಲಾ ಇದ್ರೆ ವರ್ಕೌಟ್ ಆಗಲ್ಲ. ಹಾಗಾಗಿ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ಳಿ.
Let us solve a question from NEET 2024. 2024ನೇ ಇಸ್ವಿಯ. Of course 2024 ಕ್ವೆಶ್ಚನ್ ಪೇಪರ್ ತುಂಬಾ ಈಸಿ ಇತ್ತು ಅಂತ ತುಂಬಾ ಕ್ರಿಟಿಕ್ಸ್ ಇದೆ, ತುಂಬಾ ನಾನ್ಸೆನ್ಸ್ ಎಲ್ಲ ಆಗಿತ್ತು 2024 ನೀಟ್ ಎಕ್ಸಾಮ್. ಬಟ್ ಸ್ಟಿಲ್ ಕ್ವೆಶ್ಚನ್ ಚೆನ್ನಾಗಿರೋದ್ರಿಂದ ನಾನು ಅದನ್ನ ತಗೊಂತಾ ಇದ್ದೀನಿ. ಬರೀ ನೀಟೇ ಅಲ್ಲ, ಒಳ್ಳೊಳ್ಳೆ ಕ್ವೆಶ್ಚನ್ಸ್ ಎಲ್ಲಿ ಸಿಕ್ಕರು ಆಯ್ಕೊಂಡ್ ಬಂದ್ಬಿಡ್ತೀನಿ ನಿಮಗಾಗಿ, ನಿಮಗೋಸ್ಕರ, ನನ್ನಿಂದ. ಕಮಿಂಗ್ ಬ್ಯಾಕ್ ಟು ನೀಟ್ 2024. NEET 2024 question. The question is a metallic bar of Young's modulus of 0.5 into 10 power 11 Newton per meter square and alpha andrenu coefficient of thermal expansion. Alpha value kottidare. Alpha value is given as 10 power minus 5 per meter per degree Celsius. Per meter per degree Celsius. Per meter per degree Celsius. And length of the rod is given as 1 meter, is heated. Area kottidina, area kottilla. Area of 10 power minus 3 meter square is heated from 0 degree Celsius. Is heated from 0 degree Celsius to 100 degree Celsius. Is heated from 0 degree Celsius to 100 degree Celsius without expansion. Without expansion or bending. The compressive force developed in it is, options ಬೇಕಾದ್ರೆ ಕೊಡ್ತೀನಿ. So option A is 5 into 10 power 3 Newton. Option B is 50 into 10 power 3 Newton. Option C is 100 into 10 power 3 Newton. Option D is 2 into 10 power 3 Newton. So NEET 2024 question. Video na pause ಮಾಡಿ and try to solve by yourself. Stuck ಆಗ್ತಿದೆಯಾ ವಿಡಿಯೋ? ಇಲ್ಲ. I hope it is not. Coming back. ವಿಡಿಯೋನ ಪಾಸ್ ಮಾಡಿ ಟ್ರೈ ಟು ಸಾಲ್ವ್ ಬೈ ಯುವರ್ ಸೆಲ್ಫ್. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3 2 1 ಡನ್. ಡೈರೆಕ್ಟ್ ಈಕ್ವೇಶನ್ ಬೇಕಾದ್ರೆ ನಿಂಗೆ ನೆನಪಿದ್ರೆ ಮಾಡಿ, ಇಲ್ಲ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ, ಬೇಕಾದ್ರೆ ಟ್ರೈ ಮಾಡ್ಬೋದು. ಇನ್ನು ಒಂದು 4-5 ನಿಮಿಷ ಡೆಡಿಕೇಟ್ ಮಾಡಿ. ಫಸ್ಟ್ ಟೈಮ್ ಮಾಡುವಾಗ 10 ನಿಮಿಷ ತಗೊಳ್ಳಿ, 20 ನಿಮಿಷ ತಗೊಳ್ಳಿ, ನೋ ಇಶ್ಯೂಸ್. ಬಟ್ ಎಕ್ಸಾಮ್ ಅಲ್ಲಿ ಮೇಕ್ ಶೂರ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ಎನಫ್ ಟು ಸಾಲ್ವ್ ಇಟ್ ಇನ್ 1 minute. ಆ ತರ ಪ್ರಾಕ್ಟೀಸ್ ಮಾಡಬೇಕು. ಸೊ ಡೈರೆಕ್ಟ್ ಈಕ್ವೇಶನ್ ನೆನಪಿದ್ರೆ ಯೂಸ್ ಮಾಡಿ. F is equals to YA alpha into delta T. Young's modulus ಕೊಟ್ಟಿದ್ದಾರೆ, ಎಲ್ಲೋ ಇದೆಯಲ್ಲ. Young's modulus of the material 0.5 into 10 power 11 Newton per meter square. Area of cross section 10 power minus 3. Alpha value 10 power minus 5. Delta T, that is ಎಲ್ಲಿಂದ ಎಲ್ಲಿಗೆ ಹೀಟ್ ಮಾಡ್ತಿದ್ದಾರೆ? 0 degree Celsius ಇಂದ 100 degree Celsius ಗೆ ಚೇಂಜ್ ಮಾಡ್ತಿದ್ದಾರೆ. ಹಾಗಾದ್ರೆ ಡೆಲ್ಟಾ ಟಿ ಇಸ್ ಈಕ್ವಲ್ಸ್ ಟು 100. ಸರ್ ಡೆಲ್ಟಾ ಟಿ ನಾವು ಕೆಲ್ವಿನ್ ಕನ್ವರ್ಟ್ ಮಾಡಲ್ಲ, ಚೆಕ್ ಮಾಡ್ಬೇಕಾಗಿರೋದು ಎಲ್ಲ SI ಯೂನಿಟ್ ಅಲ್ಲಿ ಇದೆ, ಇದು SI ಯೂನಿಟ್ ಅಲ್ಲಿ ಬೇಕಲ್ಲ. ಅಫ್ಕೋರ್ಸ್ ಟೆಂಪರೇಚರ್ಗೆ SI ಯೂನಿಟ್ ಕೆಲ್ವಿನೇ, ನಾನು ಒಪ್ಕೊಂತೀನಿ. ಬಟ್ ಟೆಂಪರೇಚರ್ ನ ಸೆಲ್ಸಿಯಸ್ ಅಲ್ಲಿ 0 ಇಂದ 100 ಗೆ ರೈಸ್ ಆದಾಗ ಚೇಂಜ್ ಎಷ್ಟಾಗುತ್ತೋ ಕೆಲ್ವಿನ್ ಅಲ್ಲೂ ಅಷ್ಟೇ ಚೇಂಜ್ ಆಗುತ್ತೆ. ಅಂದ್ರೆ ಡಿಫ್ರೆನ್ಸ್ ಎಂತಿದ್ದೀನಿ. 0 ಡಿಗ್ರಿ ಸೆಲ್ಸಿಯಸ್ ನಾವು ಕೆಲ್ವಿನ್ ಅಲ್ಲಿ ಏನಂತೀವಿ? 273.15 ಕೆಲ್ವಿನ್ ಅಂತ ಕರಿತೀವಿ. 100 ಡಿಗ್ರಿ ಸೆಲ್ಸಿಯಸ್ ನ 373.15 ಕೆಲ್ವಿನ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋದ್ರೆ 100 ಯೂನಿಟ್ಸ್ ಚೇಂಜ್ ಆಗುತ್ತೆ. ಅದೇ ತರ ಇಲ್ಲಿಂದ ಇಲ್ಲಿಗೂ ಹೋದ್ರೂ 100 ಯೂನಿಟ್ಸ್ ಚೇಂಜ್ ಆಗೋದು. ಹಾಗಾಗಿ ನಥಿಂಗ್ ಟು ವರಿ. ಚೇಂಜ್ ಇನ್ ದ ಟೆಂಪರೇಚರ್ ಕೇಳಿದಾಗ ಸೆಲ್ಸಿಯಸ್ ಅಲ್ಲಿ ಎಷ್ಟು ಚೇಂಜ್ ಆಗುತ್ತೋ ಕೆಲ್ವಿನ್ ಅಲ್ಲಿ ಕೂಡ ಅಷ್ಟೇ ಚೇಂಜ್ ಆಗುತ್ತೆ. ಡೈರೆಕ್ಟ್ ಆಗಿ ತಗೊಂತೀನಿ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಇನ್ ಡೀಟೇಲ್ಸ್ ಬರುತ್ತೆ. ಸೊ ಹಾಗಾದ್ರೆ ದ ಫೋರ್ಸ್ ಆಕ್ಟಿಂಗ್, ಎಂತ ಫೋರ್ಸ್? ಥರ್ಮಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ರಾಡ್ ಇಸ್ ಯಂಗ್ಸ್ ಮಾಡ್ಯುಲಸ್ ಇಸ್ 0.5 into 10 power 11 into alpha area is 10 power minus 3 into alpha value is 10 power minus 5 into delta t na 10 power 2. 100 na 10 power 2 ಅಂತ ಬರ್ಕೊಂಡಿದ್ದೀನಿ. ಸೊ ನೋಡಿ ಇಲ್ಲಿ ಇನ್ನೇನಾದ್ರು ಉಳಿದಿದೆಯಾ? ದಟ್ಸ್ ಇಟ್. F is equals to 5 into 10 power minus 1. ಇದನ್ನ ಈ ತರ ಬರ್ಕೊಂಡಿದ್ದೀನಿ. -1 -3 -4 ಆಯ್ತು, ಇದು -9 ಆಯ್ತು. ಸೊ ಮೈನಸ್ ಪವರ್ ಗಳೆಲ್ಲ ಹೋಯ್ತು. ಇದು 10 power 11 10 power 13 plus 13. So that is 5 into 10 power. ಇದನ್ನ ಎಂತ ಬರೀಬಹುದು? 4 ಅಂತ ಬರೀಬಹುದಾ? ಅಥವಾ ಆಪ್ಷನ್ಸ್ ನ ನೋಡ್ತೀನಿ ಒಂದ್ಸತಿ. 5 into 10 power 4 ಇಲ್ಲಿದೆ ನೋಡಿ.
50 into 10 power 3 ಅಂತ ಬರೀಬಹುದು. ದಿಸ್ ಇಸ್ ನ್ಯೂಟನ್. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸರ್ ಆಪ್ಷನ್ ಏನು ಪಿಕ್ ಮಾಡಿದ್ವಿ, ಫಾರ್ಮುಲಾ ನೆನ್ಪಿತ್ತು. ಎಕ್ಸಾಮ್ ಅಲ್ಲಿ ನಮ್ಮ ಹೆಸರು ನನ್ಗೆ ನೆನಪಾಗಲ್ಲ, ಈ ಫಾರ್ಮುಲಾ ಹೆಂಗ್ ನೆನಪಾಗುತ್ತೆ ಅದಕ್ಕೆ ಹೇಳೋದು ಕಂದ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಆ ಫಾರ್ಮುಲಾ ಆಟೋಮೆಟಿಕ್ ಆಗಿ ಬರುತ್ತೆ. ಸಪೋಸ್ ಸಾರಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಫಾರ್ಮುಲಾ ನೆನಪಾಗತ್ತೆ. ಡೈರೆಕ್ಟ್ ಆಗಿ ಫಾರ್ಮುಲಾ ಬೈ ಹಾರ್ಟ್ ಹೊಡೆದ್ರೆ ಪಕ್ಕ ಬರಲ್ಲ. ಇನ್ನೂ ವರ್ಸ್ಟ್ ಕೇಸಲ್ಲಿ ಆ ಫಾರ್ಮುಲಾ ನೆನಪಾಗಿಲ್ಲ ಅಂತ ಅನ್ಕೊಳ್ಳಿ, ಕಾನ್ಸೆಪ್ಟ್ ನ ಯೂಸ್ ಮಾಡಿ. ಲೆಟ್ ಅಸ್ ಯೂಸ್ ಅ ಕಾನ್ಸೆಪ್ಟ್. ಸೊ ನಾನು ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ, ಆನ್ಸರ್ ಸಿಕ್ತು. ಇಷ್ಟಿಗೆ ಸಮಾಧಾನ ಆಗಿಲ್ಲ, ನಾವು ಕಾನ್ಸೆಪ್ಟ್ ಯೂಸ್ ಮಾಡಿ ಇದನ್ನ ಹೇಗೆ ಸಾಲ್ವ್ ಮಾಡೋದು ಲೆಟ್ ಅಸ್ ಸಿ. ಒನ್ಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ನೀವು ಕಂಫರ್ಟ್ ಆಗಿದ್ರೆ ಇದೇನು ಅಷ್ಟೊಂದು ಬಿಗ್ ಡೀಲ್ ಅಲ್ಲ ಆಕ್ಚುಲಿ. ಸೊ ಡೆಲ್ಟಾ ಎಲ್ ನ ನಾವು ಡೆಲ್ಟಾ ಆಲ್ಫಾ ಅಂತ ಬರೆದ್ಬಿಟ್ಟೆ. ಡೆಲ್ಟಾ ಎಲ್ ಚೇಂಜ್ ಇನ್ ದ ಲೆಂತ್ ನ ಆಲ್ಫಾ ಎಲ್ ಡೆಲ್ಟಾ ಟಿ ಅಂತ ಬರೀಬಹುದು ಸಿಂಪಲ್ ಆಗಿ. ಇದು ಡೈರೆಕ್ಟ್ ಫಾರ್ಮುಲಾ, ಡೆಲ್ಟಾ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು ಆಲ್ಫಾ ಡೆಲ್ಟಾ ಟಿ. ಸೆಕೆಂಡ್ ಫಾರ್ಮುಲಾ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅಟ್ಲೀಸ್ಟ್ ಇದನ್ನಾದ್ರೂ ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಎಲ್ ಇಸ್ ದಿಸ್ ಮಚ್. ಸೊ ಈಗ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಫೋರ್ಸ್ ಬೇಕಾಗಿರೋದ್ರಿಂದ, ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ, ಸ್ಟ್ರೆಸ್ ಬೇಕಾಗಿರೋದ್ರಿಂದ ಸೊ ಸ್ಟ್ರೆಸ್ ನ ನಾನು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಅಂತ ಬರೀತೀನಿ. ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್. ಸ್ಟ್ರೈನ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಚೇಂಜ್ in length divided by original length is stress na force acting per unit area. So area na akade multiply madre F is equals to y into a into delta L divided by original length. ಎಷ್ಟು actually a rod L plus delta L ಇರಬೇಕಾಗಿತ್ತು, ಕಂಪ್ರೆಸ್ ಆಗಿ L ಗೆ ವಾಪಸ್ ಬಂತು. ಹಾಗಾದ್ರೆ ಒರಿಜಿನಲ್ ಲೆಂತ್ is L plus delta L. Of course this is very small, ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಡಿನಾಮಿನೇಟರ್ ಇರೋ ಈ ಟರ್ಮ್ ನ 0 ಮಾಡ್ತೀವಿ. ಸೊ F is equals to, and ಇನ್ನೇನು ಮಿಸ್ ಮಾಡಿದೆ ಇಲ್ಲಿ, a change in the length F YA into change in the length ನ ಆಲ್ಫಾ ಎಲ್ ಡೆಲ್ಟಾ ಟಿ ಅಂತ ಬರೀಬಹುದು ಡಿವೈಡೆಡ್ ಬೈ L. L ಕ್ಯಾನ್ಸಲ್ ಆಗುತ್ತೆ. ಸೊ F is equals to YA ಆಲ್ಫಾ ಡೆಲ್ಟಾ ಟಿ. ಸೊ ಸೇಮ್ ಥಿಂಗ್ ಬರುತ್ತೆ, ಅಲ್ಲೇ ಡಿರೈವ್ ಮಾಡ್ಕೋಬಹುದು ಬೇಕಿದ್ರೆ, ಬಟ್ ನನ್ನ ರೆಕಮೆಂಡೇಶನ್ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಅದೇ ಸಿಂಪಲ್ ಕಂಡ್ರು, ಇಲ್ಲ ಗೊತ್ತಾಗಿಲ್ಲ ಅಟ್ಲೀಸ್ಟ್ ಮೇಕ್ ಶೂರ್ 20 ಸೆಕೆಂಡ್ಸ್ ಅಲ್ಲಿ ಈ ಫಾರ್ಮುಲಾ ಡಿರೈವ್ ಮಾಡಬೇಕು, ಇನ್ನೊಂದು 20 ಸೆಕೆಂಡ್ಸ್ ಅಲ್ಲಿ ಪಟ್ ಅಂತ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು, ಆತರ ನೋಡ್ಕೊಳ್ಳಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಅಷ್ಟೇ ಈ ವಿಡಿಯೋಗೆ. ಓದ್ತಾ ಇರಿ, ಆಲ್ ದ ವೆರಿ ಬೆಸ್ಟ್. ಆದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.